ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರಿಗೆ ಭಕ್ತಿಯಿಂದ ನಮಿಸಿ, ಬೀಳೂರಿನ ಆರಾಧ್ಯ ಪರಮ ಪೂಜನೀಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಯೋಗಿ ಗುರುಬಸವ ಮಹಾಶಿವಗಳನ್ನು ಹರನ್ಮಂದಿರದಲ್ಲಿ ಧ್ಯಾನಿಸಿ, ಸುಕ್ಷೇತ್ರ ಉಮ್ರಾಣಿಯ ಆರಾಧ್ಯ ದೇವಿ ಹಾಗೂ ಈ ಊರಿನ ಮಹಾ ಅವತಾರಿ ಪುರುಷಣಿಯಳು ದಾನಮ್ಮ ದೇವಿಯ ಅಡಿದಾವರೆಗಳಿಗೆ ನಮಿಸಿ, ಜಾತ್ರಾ ಮಹೋತ್ಸವದವಾಗಿ ನಿಮಿತ್ತ ಏರ್ಪಡಿಸಿದಂಥ ಈ ಪ್ರವಚನ ಕಾರ್ಯಕ್ರಮದಲ್ಲಿ ಇಲ್ಲಿಯವರೆಗೆ ಭಾಗವಹಿಸಿ ಪ್ರವಚನವನ್ನು ನೀಡಿರುವ ಮುತ್ತೂರಿನ ಶ್ರೀಗಳಲ್ಲಿಯೂ ಹಾಗೂ ಸಂಗೀತ ಸುಧೆಯನ್ನು ಉಣಬಡಿಸಿರುವ ಸಿದ್ಧಾರೂಢ ಗವಾಯಿಗಳಿಗೂ ಮತ್ತು ತಬಲಾಜಿ ಅವರಿಗೂ ಹಾಗೂ ಶ್ರದ್ಧೆಯಿಂದ ಆಗಮಿಸಿದಂಥ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳು. ತಾವೆಲ್ಲರೂ ಪ್ರವಚನವನ್ನು ಕೇಳಬೇಕು, ದಾನಮ್ಮ ದೇವಿಯ ಕೃಪೆಯನ್ನು ಪಡೆಯಬೇಕು. ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ತಪ್ಪಿದೀವಿ ಅಲ್ಲಿ ತಿದ್ದುಕೋಬೇಕು ಅನ್ನುವಂತಹ ಮನಸ್ಥಿತಿಯಿಂದ ಈ ಪವಿತ್ರ ದೇವಸ್ಥಾನದ ಆವರಣಕ್ಕೆ ತಾವೆಲ್ಲ ಬಂದರಿ. ಮನುಷ್ಯನಿಗೆ ಅರಮನೆ ಎಷ್ಟು ದೊಡ್ಡದಿದೆ ಅನ್ನೋಕ್ಕಿಂತ ಅರಮನೆಯಾಗ ಶಾಂತಿ ಸಮಾಧಾನಗಳು ಇರಂಗಿಲ್ಲ. ನಿಮ್ಮ ಮನೆ ದೊಡ್ಡ ಅದಾವು ಸಣ್ಣ ಅದಾವು ಏನಿದ್ರೂ ಒಂದು ಗುಡಿ ಒಳಗೆ, ಒಂದು ಮಠದಲ್ಲಿ, ಒಂದು ನಿಸರ್ಗದ ಮಧ್ಯದಲ್ಲಿ ಏನು ಸಮಾಧಾನ ಇರ್ತೈತಿಲ್ಲ ಅದು ಮನ್ಯಾಗ ಸಿಗಂಗಿಲ್ಲ. ಮನ್ಯಾಗ ಕುತ್ಯಾಕ ನಿತ್ಯಾಕ. ನೀವು ಬೇಕಾದಂಥವ್ರಿದ್ರು ಕಿರಿಕಿರಿ ತಪ್ಪಿದ್ದಲ್ಲಲ್ಲಿ. ಹೀಗಾಗಿ ಆಶ್ರಮಗಳು, ಮಠಗಳು, ಮಂದಿರಗಳು ಅಂದ್ರೆ ಮನುಷ್ಯನ ಜೀವನದ ತಾಪತ್ರಯಗಳನ್ನು ಕಳೆಯುವಂಥ ಶಾಂತಿಯ ತಾಣಗಳಿಗೆ ಮಠ ಮಂದಿರಗಳು ಅಂತ ಕರೀತಾರೆ. ನಮ್ಮ ದೇಶದಲ್ಲಿ ನಮ್ಮ ಮನೆ ಸಣ್ಣ ಅದಾವು, ಮಠಗಳು ದೊಡ್ಡ ಅದಾವು. ನಾವೆರ್ಲಾಕ್ ಗುಡಿಸಲ್ದಾಗದೀವಿ, ದೇವರನ್ನು ಅತ್ಯಂತ ದೊಡ್ಡದಾದಂಥ ಗೋಪುರವನ್ನು ಕಟ್ಟಿ ಶಿಖರವನ್ನಿಟ್ಟು ಬಂಗಾರದ ಕಳಸ ಇಟ್ಟು ನಾವು ದೇವಾಲಯಗಳನ್ನು ಕಟ್ಟಿದೀವಿ ಭಾರತೀಯರು. ನಾವೆರ್ಲಾಕ್ ಗುಡಿಸಲ್ದಾಗದೀವಿ, ಹಳಿ ಮನೆಯಾಗದೀವಿ, ಹಂಚಿನ ಮನೆಯಾಗದೀವಿ, ಇಟ್ಟಂಗಿ ಮನೆಯಾಗದೀವಿ. ಆದ್ರೆ ದೇವರನ್ನು ಎಲ್ಲಿ ಓದಿಟ್ಟದೀವಿ? ಕಲ್ಲಿನಿಂದ ಕೆತ್ತಿದಂಥ ಶಿಲ್ಪಗಳು, ರಾಜಗೋಪುರಗಳು, ಮಹಿಮಾನ್ವಿತವಾದಂತಹ ಮುಗಿಲೆತ್ತರದ ಮಂದಿರಗಳನ್ನು ಕಟ್ಟಿ ದೇವರನ್ನು ಅಲ್ಲಿಟ್ಟಿದ್ದೀವಿ. ಯಾಕೆ ಅಂದ್ರೆ ನಮಗೆ ಗೊತ್ತೈತಿ ನಮ್ಮ ಮನೆ ಬಿದ್ದು ಹೋಗುವುದಾವು, ಗುಡಿ ಕಾಯಂ ಉಳಿದೈತಿ ಅಂತ ನಮಗೆ ಗೊತ್ತೈತಿ. ಗುರುವಿನ ಮಠಗಳು ಕಾಯಮ್ಮಾಗಿ ಉಳಿತಾವ, ಅವು ಸಮಾಜಕ್ಕೆ ಶಾಶ್ವತವಾಗಿ ದಾರಿಯನ್ನು ತೋರಿಸ್ತಾವು. ಅವು ಉಳಿಯುವುದಾವು. ಬರೇ ಸ್ವಾರ್ಥಕ್ಕಾಗಿ ದುಡಿಯುವಂಥ ನಮ್ಮ ಮನೆಗಳು ಬಿದ್ದು ಹೋಗುವುದವು ಅಂತ ನಮಗೆಲ್ಲ ಗೊತ್ತೈತಿ. ಆದ್ದರಿಂದಲೇ ನಾವೆಲ್ಲರೂ ಆರಾಧಿಸುವಂಥ ಅತ್ಯಂತ ಶ್ರೇಷ್ಠ ಸ್ಥಾನಗಳು ಯಾವಪ್ಪ ಅಂದ್ರೆ ಒಂದು ಗುಡಿ, ಎರಡನೇದ್ದು ಮಠ. ಭಾರತ ದೇಶದಾಗ ಗುಡಿ ಇರಲಾರ್ದು ಒಂದು ಊರನೂ ಇಲ್ಲ, ಮಠ ಇರಲಾರ್ದು ಒಂದು ಊರಿಲ್ಲ. ಅದಕ್ಕೆ ಭಾರತ ದೇಶಕ್ಕೆ ಏನಂತ ಕರೀತಾರ? ಧರ್ಮಭೂಮಿ ಅಂತ ಕರೀತಾರೆ. ಇಲ್ಲಿ ನಾವು ಎಲ್ಲೆಲ್ಲಿ ಹೆಜ್ಜೆ ಇಡ್ತೇವಲ್ಲ ಎಲ್ಲ ಕಡೆಗಳಲ್ಲಿ ಏನದಾವು?
ದೇವಸ್ಥಾನಗಳದಾವ, ಸಂತ ಮಹಾತ್ಮರು ತಪಸ್ಸನ್ನು ಮಾಡಿದಂಥ ಆಶ್ರಮಗಳದಾವು. ನಮಗೂ ಮನಸ್ಸಿಗೆ ತಾಪ ಆತಂದ್ರೆ ಎಲ್ಲಿ ಹೋಗ್ಬೇಕಪ್ಪ? ಈಗ ಆರಾಮ ತಪ್ಪಿತಂದ್ರೆ ಎಲ್ಲಿ ಹೋಗ್ಬೇಕು? ಎಲ್ರಿ ಡಾಕ್ಟರ್ ಕಡೆಗೆ ಹೋಗ್ಬೇಕು. ಹಂಗ ಆರಾಮ್ ತಪ್ಪರ ಡಾಕ್ಟರ್ ಕಡೆಗೆ ಹೋಗೋದು. ಮನಸ್ಸಿನಲ್ಲಿ ತಾಪ ಹೆಚ್ಚಾಯಿತು ಅಂದ್ರೆ ತಾಪವನ್ನು ಕಳೆಯುವಂಥ ಆಶ್ರಮಗಳು ಮತ್ತು ಮಂದಿರಗಳಿಗೆ ಬರೋದು. ತಾವೆಲ್ಲ ಬಹಳಷ್ಟು ಪುಣ್ಯವಂತರು. ಯಾಕೆ ಅಂದರೆ ಈ ಊರಿನಲ್ಲಿ ಅವತರಿಸಿದಂಥ ಒಂದು ಜ್ಯೋತಿ ಇವತ್ತು ಇಡೀ ಜಗತ್ತನ್ನು ಬೆಳಗ್ತಾ ಇದೆ. ಮಹಾತ್ಮರು ಹುಟ್ಟಂಗಿಲ್ಲ, ನಾವು ಹುಟ್ಟವ್ರು. ಯಾವ ಹುಟ್ಟತಲ್ಲ ಅವ ಸಾಯ್ತಾನ. ಮಹಾತ್ಮರು ಹುಟ್ಟಂಗಿಲ್ಲ, ಅವತರಿಸ್ತಾರೆ. ಅದಕ್ಕೆ ಅವರಿಗೆ ಅವತಾರಿ ಪುರುಷರು ಅಂತ ಕರೀತಾರೆ. ಅವತರಣ ಅಂದ್ರೆ ಏನು? ಮೇಲಿನಿಂದ ಅಂದ್ರೆ ದೇವಲೋಕದಿಂದ ಇಳಿದು ಬಂದಂಥವರು ಈ ಧರೆಯನ್ನು ಉದ್ಧರಿಸುವ ಸಲುವಾಗಿ ಈ ಲೋಕದಲ್ಲಿ ಧರ್ಮ, ದಾನ, ತ್ಯಾಗ, ಶಾಂತಿ, ಸಹನೆ, ತಿತಿಕ್ಷಾ, ಮಾತೃತ್ವದ ವಾತ್ಸಲ್ಯವನ್ನು ಕಲಿಸುವ ಸಲುವಾಗಿ ಅವತರಿಸಿದಂಥವರು ದಾನಮ್ಮ ದೇವಿ. ಏನು ಕಲಿಯೋದು? ನೀವು ಉಮ್ರಾಣಿ ಅವರು ಏನು ಕಲಿಬೇಕು ಸಂಸ್ಕಾರ? ನಿಮ್ಮ ಊರಾನ ಮಹಾಪುರುಷರು ಯಾರಪ್ಪ ಅಂದ್ರೆ ದಾನಮ್ಮ ದೇವಿ ಇಲ್ಲಿ ಜನ್ಮ ಆಗ್ಯದ. ಅಂದ ಬಳಿಕ ನೀವು ಇನ್ನೊಬ್ಬರ ಕಡೆದಿಂದ ಬಟ್ ಇಡಿಸ್ಕೊಳ್ಳಾರ್ದಂಗೆ ಬದುಕಿರಿ ಅಂದ್ರೆ, ಕಪ್ಪು ಚುಕ್ಕಿ ಹಚ್ಕೊಳ್ಳಾರ್ದಂಗೆ ಬದುಕಿರಿ ಅಂದ್ರೆ ಅದೇ ನಾವು ದಾನಮ್ಮ ದೇವಿಗೆ ಕೊಡೋ ದೊಡ್ಡ ಕೊಡುಗೆ. ನೀವು 10,000 20,000 ರೊಕ್ಕ ಕೊಡೋಕ್ಕಿಂತ ಅದನ್ನು ಕೊಡ್ರಿ, ಬೇಡ ಅನ್ನಂಗಿಲ್ಲ. ಆದ್ರೆ ಉಮ್ರಾಣಿ ಅವರಪ್ಪ ತುಡುಗು ಮಾಡ್ಲಾತ್ತಾರ, ಜತ್ಯಾಗ ಸಿಕ್ಕ ಬಿದ್ದಾರತ್ತಂದ್ರೆ ಇಲ್ರಿ ಉಮ್ರಾಣಿ ಅವರು ಹಿಂಗೆ ಮತ್ತು ಮೊನ್ನೆ ಟ್ರೈನ್ಯಾಗ ಕಳ್ತನ ಮಾಡಿದ ಹುಡುಗ ಹಿಂಗ್ರಿ. ಉಮ್ರಾಣಿ ಹೆಣ್ಮಗಳು ಒಂದು ಊರಿಗೆ ಕೊಟ್ಟಿದ್ದೀವಿ, ಸರಿಯಾಗಿ ಅಲ್ಲಿ ನಡಿಲಿಲ್ಲ, ಡೈವೋರ್ಸ್ ಆತು. ಇದು ಯಾರಿಗೆ ಕೆಟ್ಟ ಹೆಸರ? ನಿಮ್ಮ ಊರಿಗೆ ಅನ್ನೋಕ್ಕಿಂತ ದಾನಮ್ಮ ದೇವಿಯ ಊರವರು ಅನ್ನೋದು ಭಾಳ ಪ್ರಸಿದ್ಧ. ಇವತ್ತು ಗುಡ್ಡಾಪುರ ಎಷ್ಟು ಪ್ರಸಿದ್ಧ ಐತ್ಲ, ಅದಕ್ಕಿಂತ ಹೆಚ್ಚಿಗೆ ಪ್ರಸಿದ್ಧ ಯಾವುದಂದ್ರೆ ಈ ಉಮ್ರಾಣಿ. ಯಾಕೆ? ಗುಡ್ಡಾಪುರದಾಗ ಹೋಗಿ ಜ್ಯೋತಿ ದ್ವಾಡದಾಗಿರಬಹುದು, ಆದ್ರೆ ಜ್ಯೋತಿಯ ಉದಯ ಎಲ್ಲಿ ಆಗೈತಿ ಅಂದ್ರೆ ಉಮ್ರಾಣಿ ಒಳಗಾಗೈತಿ, ಆ ಒಳಗೆ ಗುಡ್ಡಾಪುರ. ರಾಮ ತನ್ನ ಪರಾಕ್ರಮವನ್ನು ಮೆರೆದ ಲಂಕಾದೊಳಗೆ. ಆದ್ರ ರಾಮನ ಅವತರಣವಾದಂಥ ಕ್ಷೇತ್ರ ಯಾವುದು ಅಂದ್ರೆ ಅಯೋಧ್ಯ. ಅಯೋಧ್ಯ ಎಲ್ಲೆಲ್ಲ ಅಂದ್ರ ಲಂಕಾಕ್ಕೇನು ಹೋಗ್ತಾ ಇದ್ದ. ಅದೇ ರೀತಿಯಾಗಿ ಬಾಗೇವಾಡಿ ಅದ ಅಂತ ತಿಳ್ಕೊಂಡು ಬಸವ ಕಲ್ಯಾಣದಲ್ಲಿ ಅಷ್ಟು ದೊಡ್ಡ ಕ್ರಾಂತಿ ಆಯಿತು. ಕೂಡಲ ಸಂಗಮದಲ್ಲಿ ಅಂತಹ ಬದಲಾವಣೆ ಆಯಿತು. ಮೂಲ ಯಾವುದಪ್ಪ? ಬಾಗೇವಾಡಿ. ಆಗ ದಾನಮ್ಮ ದೇವಿಯ ಮೂಲ ಅವತರಣ ಕ್ಷೇತ್ರ ಯಾವುದಪ್ಪ ಅಂದ್ರೆ ಉಮ್ರಾಣಿ ಅದ. ದೇವರು ಸೆಲೆಕ್ಟೆಡ್ ಅಂತ ಕರೀತಾನ. ಅದಕ್ಕೆ ದೇವ್ರು ಆಯ್ಕೆ ಮಾಡ್ತಾನ, ನಾವ್ಯಾರು ಆಯ್ಕೆ ಮಾಡೋದಿಲ್ಲ. ನಾವೆಲ್ಲ ಹೇಳ್ತೀವಿ ನಮ್ಮ ಮನ್ಯಾಗ ದೇವ್ರು ಹುಟ್ಟಬೇಕು, ದೇವ್ರ ಅವತಾರ ನಮ್ಮ ಮನ್ಯಾಗ ಆಗಬೇಕು. ನೀವು ದೇವ್ರಂತವ್ರು ಇದ್ರಲ್ಲ, ದೇವ್ರಂತ ಮಕ್ಕಳು ಬರ್ತಾವ ಮನೆಗೆ. ಈಗ ರಾಮನ ತಾಯಿ ಯಾರಪ್ಪ ಅಂದ್ರೆ ಕೌಸಲ್ಯಾದೇವಿ. ಎಂಥ ಹೆಣ್ಮಗಳು! ತಾಯಿ ಹಂಗಿದ್ಲಂತ ತಿಳ್ಕೊಂಡು ಸಾಕ್ಷಾತ್ ವಿಷ್ಣು ಪರಮಾತ್ಮ ಅವತಾರ ತಾಳಿದ. ತಾಯಿ ಜೀಜಾಮಾತೆ ಇದ್ಲು ಅಂತ ತಿಳ್ಕೊಂಡು ಶಿವಾಜಿ ಹುಟ್ಟಿದ. ತಾಯಿ ಜಯವಂತಾಬಾಯಿ ಇದ್ಲು ಅಂತ ತಿಳ್ಕೊಂಡು ಮಹಾರಾಣಾ ಪ್ರತಾಪರಂತ ಶೂರ ಹುಟ್ಟಿದ. ಅದೇ ರೀತಿಯಾಗಿ ಈ ಉಮ್ರಾಣಿಯಲ್ಲಿ ಯಾವುದೋ ಒಂದು ದೈವಿ ಶಕ್ತಿ ಇರಬೇಕು.
ಆ ಶಕ್ತಿಯ ಕರೆಗೆ ಹೋಗೊಟ್ಟು ದಾನಮ್ಮ ದೇವಿ ನಿಮ್ಮ ಊರಿನಲ್ಲಿ ಅವತಾರ ತಾಳ. ಇದನ್ನೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ನಿಮ್ಮ ಕೆಲಸ ಐತಿ. ಈ ವಿಷಯ ಬಹಳ ಚಂದ ಇಟ್ಟಾರ ಅವರು. ಒಂದು ಊರಿಗೆ ಶೋಭಾ ಬರ್ಬೇಕಂದ್ರ, ಒಂದು ಸಮಾಜ ಗೌರವಾನ್ವಿತವಾಗಿ ಬದುಕಬೇಕಂದ್ರ, ಒಬ್ಬ ಮನುಷ್ಯ ಉತ್ಕೃಷ್ಟ ಚಿಂತನೆಯಿಂದ ಈ ಜಗತ್ತಿನಲ್ಲಿ ಹೆಂಗ ಬಾಳಬೇಕು ಬದುಕಬೇಕು, ಧರ್ಮದ ಪರಿಕಲ್ಪನೆ ಅಂದ್ರೆ ಏನ್, ಧರ್ಮದ ಮರ್ಮ ಯಾವ ರೀತಿಯಾಗ್ಯದ, ಅಧ್ಯಾತ್ಮ ಅಂದ್ರೆ ಏನು, ಮಹಾಪುರುಷರು ಯಾವ ರೀತಿಯಾಗಿ ಬದುಕ್ತಾರ, ಸಜ್ಜನರ ದಾರಿ ಯಾವ ರೀತಿಯಾಗಿರ್ತದ, ಯದ್ಯದಾಚರತಿ ಶ್ರೇಷ್ಠ, ಶ್ರೇಷ್ಠರು ಅಂತ ಯಾರಿಗೆ ಕರೀತಾರ, ಮಹಾಜನರು ಅಂತ ಯಾರಿಗೆ ಕರೀತಾರ, ತಿಳಿದವರು ಬಲ್ಲವರು ಮಹಾತ್ಮರು ಅಂತ ಯಾರಿಗೆ ಕರೀತಾರ, ಅವರು ಹೆಂಗ ಬದುಕ್ತಾರ, ನಾವು ಹೆಂಗ ಬದುಕಬೇಕು. ಇಷ್ಟೇ. ಮಹಾತ್ಮರನ್ನವ್ರೇನಪ್ಪ, ಅವರು ಮನುಷ್ಯರ, ಆದ್ರೆ ಅವರ ವಿಚಾರ, ಅವರ ಬದುಕಿನ ರೀತಿ, ಅವರ ನಡವಳಿಕೆ ಬಹಳ ಚಲೋ ಇರ್ತಾವ. ಅವರು ಸರಳ ಸಾದಾ ಸಣ್ಣ ಹುಡುಗರಿಗೆ 10-12 ವರ್ಷದ ಹುಡುಗರಿಗೆ ಹೇಳುವಂತ ನೀತಿಯ ಮಾತುಗಳನ್ನು ಹೇಳ್ಯಾರ. ಅವೇನು ಬಹಳ ದೊಡ್ಡ ಅಂತ ಹಿಂಗಲ್ಲ, ಮತ್ತು ಇವಕ್ಕಿಂತ ದೊಡ್ಡ ಮಾತನ ಜಗತ್ನಾಗ ಯಾವೂ ಇಲ್ಲ. ನೋಡ್ರಿ, ಒಂದು ದೊಡ್ಡ ವಿಶ್ವವಿದ್ಯಾಲಯದಲ್ಲಿ ಕಲಿಸುವಂಥ ಮಾತುಗಳು ಇವೆ, ಒಂದು ದೊಡ್ಡ ಗುರುಕುಲದಲ್ಲಿ ಕಲಿಸುವಂಥ ಮಾತುಗಳು ಇವೆ, ಒಬ್ಬರು ಶ್ರೇಷ್ಠ ಸನ್ಯಾಸಿಗಳು ಜಗತ್ತಿಗೆ ಉಪದೇಶ ಮಾಡುವಂಥ ತತ್ವಗಳು ಇವ, ಉಪನಿಷತ್ತುಗಳಲ್ಲಿ ಹೇಳಿದಂಥ ತತ್ವಗಳು ಇವ, ಭಗವದ್ಗೀತಾದೊಳಗಿರುವಂಥ ತತ್ವನು ಇದ, ಶರಣರ ವಚನ ದಾಸರ ಪದಗಳು, ಮಹಾರಾಷ್ಟ್ರದ ಸಂತರ ಅಭಂಗಗಳಲ್ಲಿ ಅಡಗಿರುವಂಥ ತತ್ವ ಯಾವುದು ಅಂದ್ರೆ ಇದ, ಗುರುಗ್ರಂಥ ಸಾಹೀಬದಲ್ಲಿ ಅಡಗಿರುವಂಥ ಸಿಖ್ಖರ ತತ್ವ ಇದೆ. ಇಡೀ ವಿಶ್ವದಲ್ಲಿರುವಂಥ ಎಲ್ಲಾ ಧರ್ಮಗಳ ಸಾರ ಏನಪ್ಪಾ ಅಂದ್ರೆ ಇವೇ ಸಪ್ತ ಸೂತ್ರಗಳು. ಇವು ಬಿಟ್ಟರೆ ಬೇರೆ ಏನಿಲ್ಲ. ಯಾವ ಧರ್ಮರೇ ಕಳ್ಳತನ ಮಾಡು, ಕೊಲ್ಲು, ಹಿಂಸೆಯನ್ನ ಮಾಡು, ಚಾಡಿ ಹೇಳು, ಸಿಟ್ಟಿಗೆ ಬಾ, ಇನ್ನೊಬ್ಬರನ್ನ ಹಾಳು ಮಾಡು, ಇನ್ನೊಬ್ಬರನ್ನ ನಿಕೃಷ್ಟವಾಗಿ ನೋಡುವಂತ ಯಾವ ಧರ್ಮನೂ ಹೇಳಂಗಿಲ್ಲ. ಏನ್ ಹೇಳ್ತದ ಧರ್ಮ? ಧರ್ಮ ತಿದ್ದುಕೊಳಕ್ ಹೇಳ್ತೈತಿ, ಮೊದಲನ ತಪ್ಪು ಮಾಡಬಾರದು. ನೋಡ್ರಿ, ಬಿಳಿ ಎರಿವು ಇರ್ತೈತಿ ಅಂದ್ರ ಮೊದಲನ ಅದಕ್ಕ ಕಪ್ಪು ಚುಕ್ಕಿ ಹತ್ಲಾರ್ದಂಗ ನೋಡ್ಕೋಬೇಕು. ಇನ್ನು ಏನೋ ಅಕಸ್ಮಾತ್ ಸಂಘ ದೋಷದಿಂದೋ ಪ್ರಸಂಗದಿಂದಲೋ ಕಾಲಾನುಕ್ರಮವಾಗಿಯೋ ನಮಗ ತಿಳುವಳಿಕೆ ಇರ್ಲಾರ್ದ ಕಾರಣದಿಂದಲೋ ಕಪ್ಪು ಚುಕ್ಕಿ ಹತ್ತಿ ತಂದ್ರೂ ತೊಳ್ಕೊಂಡು ಮತ್ತೆ ಸ್ವಚ್ಛ ಮಾಡ್ಬೇಕು. ಇನ್ನೊಮ್ಮೆ ರಾಡಿ ಸಂಘ ಮಾಡಬಾರ್ದು, ಇನ್ನೊಮ್ಮೆ ನಿನಗೆ ಕಪ್ಪು ಚುಕ್ಕಿ ಹತ್ಲಾರ್ದಂಗ ನೀ ಬದುಕಬೇಕು. ಇದಕ್ಕೇನಂತಾರ? ಒಳ್ಳೆ ಜೀವನ ಅಂತ ಕರೀತಾರೆ. ಜೀವನ ಅಂದ್ರ ಪೇಪರ್ ಮೇಲೆ ಬರೆಯುವಂಥ ಪರೀಕ್ಷೆ ಅಲ್ಲ, ಇದು ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ದಿವಸ ನಾವು ಇದನ್ನು ಬರೀಲೇಬೇಕಾಗ್ತದ. ಈ ಪರೀಕ್ಷೆಯಲ್ಲಿ ಪಾಸ್ ಆಗಲೇಬೇಕಾಗ್ತದೆ. ಆದ್ದರಿಂದ ಕಳಬೇಡ ಅಂತ ಮೊದಲನೇದ್ದ ಮಾತು ಹೇಳಿದರು. ಏನಪ್ಪ, ನಾವೆಲ್ಲಿ ತುಡುಗರದೇವ್ರಿ ಎತ್ ನೀವು, ನಾವೆಲ್ಲಿ ದಿನ ಮನೆ ತುಡುಗರು ಹೋಗೋರು ಅಲ್ಲ, ನಮಗೆ ಕಳ್ರತ್ಯಾರು ಅನ್ನಂಗೂ ಇಲ್ಲ, ನಾವೇನು ಜೈಲಿಗೆ ಹೋಗಿ ಬಂದವರಲ್ಲ, ಏನಲ್ಲ, ಮತ್ತು ನಮಗೆ ಕಳಬೇಡ. ಯಾವ ಕಳ್ಳತನ ಮಾಡ್ತಾನ ಅವಾಗ ಹೇಳಿ. ಇದನ್ನೆಲ್ಲಿ ಪೊಲೀಸ್ ಸ್ಟೇಷನ್ದಾಗ ಅವರು ಪೊಲೀಸರು ಕಳ್ಳರಿಗೆ ಹೇಳ್ಬೇಕು, ಕಳ್ಳಬೇಡ, ಕಳ್ಳತನ ಮಾಡಬೇಡ್ರಪ್ಪ. ಇವರು ಬಸವಣ್ಣವ್ರು ನಮಗೆಲ್ಲ ಹೇಳತ್ಯಾರ ಅಂದ್ರೆ ನಾವು ಎಲ್ಲೆಲ್ಲರೆ ತುಡುಗು ಮಾಡ್ತೀವತ್ತ ಅರ್ಥ ಆತಲ್ಲ. ಬಸವಣ್ಣವ್ರ ದೃಷ್ಟಿ ಒಳಗೆ ನಾವು ತುಸು ಕಳ್ಳತನದ ಪ್ರವೃತ್ತಿ ನಮ್ಮಲ್ಲಿ ಇರುವುದರಿಂದಲೇ ನಮಗೆ ಕಳ್ಳತನ ಮಾಡಬೇಡ್ರಿ ಅಂತ ಹೇಳ್ಯಾರ ಅವ್ರ. ಏನೇನು ಕಳ್ಳತನ ಮಾಡ್ತೀವಿ ನಾವು? ಮಂದಿನ ಕೇಳ್ರಿ ಏನು ಗೊತ್ತಾಕೈತಿ, ನಮ್ಮ ಮನಸ್ಸ ನಾವು ಕೇಳ್ಬೇಕು, ಇಲ್ಲಿ ತಕ್ಕನ ಏನೇನು ತುಡುಗು ಮಾಡೇನಿ. ಯಾಕೆ ಅಂದ್ರೆ ಮಂದಿ ಗೊತ್ತಿರಂಗಿಲ್ಲ, ನಾವೇನು ಮಾಡಿರ್ತೀವತ್ ನಮಗೆ ಗೊತ್ತಿರ್ತೈತಿ. ಅದಕ್ಕೆ ನಮ್ಮ ಮನಸ್ಸನ್ನ ನಾವ ಕೇಳೋದು, ನಮಗೆ ಗೊತ್ತಿರ್ತೈತಿ ಪಕ್ಕ.
ನಮ್ಮಟ್ಟ ದೊಡ್ಡ ಸಾಕ್ಷಿ ಯಾರೂ ಇಲ್ಲ ನಮ್ಮ ಬಗ್ಗೆ ಹೇಳಕ್, ಮತ್ತು ಮಂದಿ ಬಗ್ಗೆ ಅಲ್ಲ. ನಮ್ಮ ಕುರಿತಾಗಿ ನಾವು ಹೆಂಗದೇವಿ ಅಂತ ಮಂದಿ ಕೇಳೋದು ಬೇಡ, ನಮ್ಮ ಮನಸ್ಸನ್ನು ಕೇಳಿಬಿಟ್ರೆ ಸಾಕು. ನೀ ಚಲೋ ಅದೇವ ಕೆಟ್ಟದೇವತ್ತು ಮನಸ್ಸು ಒಂದು ಕ್ಷಣದಾಗ ಹೇಳ್ತದೆ. ಅದಕ್ಕೆ ಕಳಬೇಡ, ಕಳ್ತನ ಮಾಡಬೇಡಪ್ಪ. ಕಳ್ತನ ಯಾಕೆ ಮಾಡ್ತಾನ ಮನುಷ್ಯ? ಅದ ಪ್ರಶ್ನೆ. ಕಳ್ತನ ಯಾಕೆ ಮಾಡ್ತಾನ? ತನಗೆ ಈಗ ಸದ್ಯ ಇದ್ದದ್ದು ಕಡಿಮೆ ಬಿದ್ದೈತಿ ಅಂತ ಅನಿಸಿತು ಅಂದ್ರೆ ಕಳ್ತನ ಮಾಡ್ತಾನ. ಮೊದಲನೇದ್ದು, ಈಗೇನು ದೇವರು ಒಂದು ರೊಟ್ಟಿ ಕೊಟ್ಟಿರ್ತಾನಲ್ಲ, ಅದ ಕಡಿಮೆ ಬಿದ್ದೈತಿಪ್ಪ, ಅದರಲ್ಲೇ ನಂದು ಹೊಟ್ಟೆ ತುಂಬವಲ್ದು ಅಂತ ಅನಿಸ್ತಂದ್ರ ಕಳ್ತನ ಮಾಡ್ತಾನ. ಎರಡನೇದ್ದು, ದುಡಿಲಾಕ ತಾಕತ್ತಿರ್ಲಿಲ್ಲ ಅಂದ್ರೆ ಕಳ್ತನ ಮಾಡ್ತಾನ. ಮೂರನೇದ್ದು, ದೇವ್ರ ಅವನಿಗೆ ಕೊಟ್ಟಿರ್ತಾನ, ಎಲ್ಲಾನು ಇರ್ತೈತಿ, ದೋಸ್ತಿ ಸುಮಾರು ಇರ್ತೈತಿ, ಕಳ್ಳರ ಸಂಘ ಮಾಡಿ ಕಳ್ತನ ಮಾಡ್ಲಾಕ ಕಲಿತಾನ. ಹೀಗ ಹಲವಾರು ಕಾರಣಗಳು. ನಾವು ಏನರೆ ಮಾಡಿ ಏನು ಮಾಡ್ಬೇಕಾಗ್ಯದ? ನಮ್ಮಲ್ಲಿರುವಂಥ ಈ ಗುಣವನ್ನ ಸಂಪೂರ್ಣ ತೆಗೆದು ಹಾಕಬೇಕಾಗಿದೆ. ಕಳಬೇಡ. ನಮ್ಮ ದೇಶದಲ್ಲಿ ಮಹಾಪುರುಷರಾಗಿ ಹೋದ್ರು. ಅವ್ರು ಹೆಂಗ ಬದುಕಿರಲ್ಲ ಅದನ್ನ ನೋಡ್ರ ನಾವು ಹೆಂಗ ಬದುಕಬೇಕು ಅದು ನಮಗೆ ಗೊತ್ತಾಗ್ತದೆ. ಆಚಾರ್ಯ ಚಾಣಕ್ಯ ಈ ದೇಶದಲ್ಲಿ ಆಗಿ ಹೋದಂಥ ಮಹಾಪುರುಷ, ಐತಿಹಾಸಿಕ ಪುರುಷ. ಎಂತಹ ಅದಮ್ಯ ಸಂಕಲ್ಪ ಶಕ್ತಿ ಅವನಲ್ಲಿತ್ತು ಅಂದ್ರ ಒಂದು ರಾಷ್ಟ್ರವನ್ನು ಕಟ್ಟಿದಂಥ ಮಹಾಪುರುಷ ಆಚಾರ್ಯ ಚಾಣಕ್ಯ. ಎಂಥ ಮಕ್ಕಳು ಹುಟ್ಟಬೇಕು ಮನ್ಯಾಗ? ಮನೆ ಹೆಸರು ತರವ್ರು ಬೇಡ, ನಮಗ್ ಊರ ಹೆಸರು ತರವ್ರು ಬೇಡ, ದೇಶಕ್ಕೆ ಹೆಸರು ತರವ್ರು ಬೇಕು. ಅಂಥ ಹುಡುಗರು ಹುಟ್ಟಬೇಕಾಗ್ಯದ. ಬರೀ ಮನ್ಯಾಗಟ್ಟ ಜ್ಯೋತಿಯಾಗಿ ಬೆಳಗ್ರಿ ಏನು ಮಾಡೋದೈತಿ? ನೀವು ಮನೆಯವ್ರ ಒಟ್ಟು ನೆನಪಿಡ್ತೀರಿ, ನೀವು ಏನು 200 ವರ್ಷದಾಗ ಮನೆ ಎಲ್ಲ ಖಾಲಿಯಾಗಿ ಹೋಗತ್ತಿ. ಇಂಥವ್ರ ಬೇಡ, ಇಡೀ ದೇಶಕ್ಕೆ ಹೆಸರು ತರವ್ರು ಬೇಕು. ಅಂಥವ ಯಾರು ಅಂದ್ರೆ ಆಚಾರ್ಯ ಚಾಣಕ್ಯ. ಇವತ್ತಿಗೂ ಕೂಡ ರಾಜನೀತಿಯನ್ನು ಹೆಂಗೆ ಮಾಡಬೇಕು, ಒಂದು ರಾಜ್ಯವನ್ನು ಯಾವ ರೀತಿಯಾಗಿ ಕಟ್ಟಬೇಕು, ಆದರ್ಶ ರಾಜ್ಯ, ಸುಭಿಕ್ಷವಾದಂಥ ರಾಜ್ಯ ಯಾವ ರೀತಿಯಾಗಿ ಇರಬೇಕು ಅನ್ನುವುದಕ್ಕಾಗಿ ದಿಗ್ದರ್ಶನವನ್ನು ಮಾಡಿಟ್ಟಂಥ ಮಹಾಪುರುಷ ಯಾರು ಅಂದ್ರೆ ಆಚಾರ್ಯ ಚಾಣಕ್ಯ. ಅರ್ಥಶಾಸ್ತ್ರ ಅನ್ನುವಂಥ ಗ್ರಂಥವನ್ನು ಬರೆದ್ರ ಇವತ್ತಿಗೂ ಕೂಡ ರಾಜ್ಯವಾಳುವಂಥವರಿಗೆ ಅದರಲ್ಲಿ ನೀತಿಯ ಮಾತುಗಳದಾವ. ಯಾವ ರೀತಿಯಾಗಿ ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು, ಯಾವ ರೀತಿಯಾಗಿ ಸೈನ್ಯವನ್ನು ಕಟ್ಟಬೇಕು, ಮಂತ್ರಿಗಳು ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ರಾಜ ಯಾವ ರೀತಿಯಾಗಿ ಕೆಲಸ ಮಾಡಬೇಕು, ಪ್ರಜೆಗಳ ಕರ್ತವ್ಯ ಏನದ, ರಾಜ್ಯ ಸುಭಿಕ್ಷವಾಗಿರಬೇಕು, ಸುರಕ್ಷಿತವಾಗಿರಬೇಕು, ಸುಭದ್ರವಾಗಿರಬೇಕು. ಅಷ್ಟೇ ಅಲ್ಲದೆ ರಾಜ್ಯ ಇಡೀ ವಿಶ್ವಕ್ಕೆ ಮಾರ್ಗದರ್ಶಿಯಾಗಿರ್ಬೇಕಂದ್ರ, ಆದರ್ಶಪ್ರಾಯವಾದಂಥ ರಾಜ್ಯ ಇರಬೇಕು ಅಂದ್ರೆ ಯಾವ ರೀತಿಯಾಗಿ ಕಟ್ಟಬೇಕು, ಯಾವ್ಯಾವ ಕ್ವಾಲಿಟೀಸ್, ಯಾವ್ಯಾವ ಗುಣಲಕ್ಷಣಗಳು ಆ ರಾಜ್ಯದಲ್ಲಿ ಇರಬೇಕು ಅನ್ನುವುದರ ಕುರಿತಾಗಿ ಗ್ರಂಥವನ್ನು ಬರೆದಂಥವ ಆಚಾರ್ಯ ಚಾಣಕ್ಯ. ಅವನು ಮಾಡಿದಂಥ ಕ್ರಾಂತಿಯನ್ನು ಸಾಣದಲ್ಲ ನೋಡ್ರಿ. ಅವನಿಗೆ ಬಹಳ ದೊಡ್ಡ ಅಪಮಾನ ಆಯಿತು. ಮನುಷ್ಯನಿಗೆ ಅಪಮಾನ ಆಗಬೇಕು. ಅಪಮಾನ ಆಗಲಿಲ್ಲ ಅಂದ್ರೆ ಯಾರು ಸಿಟ್ಟಿಗೆದ್ದ ಸಾಧನೆ ಮಾಡಂಗಿಲ್ಲ. ನಿಮಗೂ ಯಾರೇ ಏನ್ರಿ ಅಂದ್ರ ತಿಟ್ಕೋರಿ ನೀವು, ಏನು ನಿನಗೇನು ಮನೆ ಕಟ್ಟು ಕೋತ್ ನಿನಗಾಕತ್ತೇನೋ ಅಂದ್ರ ಇವ್ ಸಿಟ್ಟಿಗೆ ಅದು ಕಟ್ಲಕ್ಕೆ ಚಾಲೋ ಮಾಡ್ತಾನ. ನಿನಗೇನಪ್ಪ, ನಿನಗೊಂದು ಹೊಲ ತಗೊಳ್ ತಾಕತ್ತಾಗುದಿಲ್ಲ ಅಂದ್ರೆ ಮುಂದೆ 4-5 ವರ್ಷದಾಗ 10 ಎಕರೆ ಹೊಲ ತಗೋತಾನ ನಾವು. ಅದು ಯಾರು ಅನ್ಬೇಕು ಅವಾಗ? ಹಿಂಗ ಗದಿ ಹೊಂದಾಣಿಕೆದ್ದವ್ರು ಅನ್ನೋದಲ್ಲ. ಯಾವ ಇವಾಗ ಆಗಿ ಬರಂಗಿಲ್ಲಲ್ಲ ಅವನ ಅನ್ಬೇಕೆ ಮಾತಾ. ಅದು ದೊಡ್ಡ ಸಭಾದಾಗ ಅನ್ಬೇಕು, ಅಪಮಾನ ಆಗ್ಬೇಕು. ಮಂದಿ ಮಕ್ಕಳೊಳಗ ಅಂದ ಅಂದ್ರೆ ಮುಗದ ಹೋತು. ಅದನ್ನೇ ಸಿಟ್ಟು ಹಿಡ್ಕೊಂಡು ಇವ ಬೆಳಿತಾನ. ಈ ಜಗತ್ತಿನಲ್ಲಿ ಮಿತ್ರರಾದಂಥವ್ರು ಎಷ್ಟು ಶಕ್ತಿಯನ್ನು ತುಂಬುತ್ತಾರಲ್ಲ ಅದರ 1000 ಪಟ್ಟು ಶಕ್ತಿಯನ್ನು ತುಂಬುವ ಶತ್ರು. ಆದ್ದರಿಂದ ಶತ್ರುವನ್ನು ಶತ್ರು ಅಂತ ನೋಡಬೇಡ,
ನಿನ್ನನ್ನು ಬೆಳೆಸುವಂಥವ ಅಂತ ನೋಡು. ಅಪಮಾನ ಮಾಡೋರು ಬೇಕು, ಅವ್ರು ಇರಲಿಲ್ಲ ಅಂದ್ರೆ ಬೆಳೆಲಕ್ಕಾಗೋದಿಲ್ಲ. ಬೇಯಬೇಕು ಅವ್ರು. ಎಲ್ಲಿ ಬೇಯಬೇಕು? ಗೋಡೆ ಹಿಂದೆ ಹೋಗಿ ಎಲ್ಲ ಸಭಾದಾಗ ಬೇಯಬೇಕು. ಹಂಗ ಚಾಣಕ್ಯ ಒಂದು ದೊಡ್ಡ ವಿಶ್ವವಿದ್ಯಾಲಯದ ಆಚಾರ್ಯನಾಗಿದ್ದ. ಅವಾಗ ಅವ ಧನನಂದನ ಆಸ್ಥಾನಕ್ಕೆ ಹೋದ. ಆ ರಾಜ ಕುಡುಕಿದ್ದ, ಆ ಬಳಿಕ ಚಟಗಾರ ಇದ್ದ, ದುರಹಂಕಾರಿ ಇದ್ದ. ಅಂಥ ಧನನಂದ ಏನು ಮಾಡಿದ, ಇವೆಲ್ಲ ಮಾತುಗಳನ್ನು ಕೇಳಿಸ್ಕೊಂಡು ಈ ಬ್ರಾಹ್ಮಣರಿಗೆ ಪ್ರಾಣ ಅಂದ್ರೆ ಶಿಖ, ಹಿಂದೆ ಚಂಡಿಕೆ ಬಿಟ್ಟಿರ್ತಾರ ಅವ್ರು, ಶಿಖ. ಅದಕ್ಕೆ ಎಷ್ಟು ಗೌರವವನ್ನು ಕೊಡ್ತಾರಂದ್ರೆ ಭಾಳ ಕೊಡ್ತಾರೆ. ಆ ಶಿಖಾ ಹಿಡಿದ ಇವನ ಎಳೆದ ಹೊರಗೋಗಿರಿ ಅಂತ ಹೇಳಿಬಿಟ್ಟ ಧನನಂದ. ಇಟ್ಟು ಸಿಟ್ಟು ಬತ್ತ ಅವನಿಗೆ, ಆಚಾರ್ಯ ಚಾಣಕ್ಯನಿಗೆ. ಯಾಕೆ ಅಂದ್ರ ಸಾಮಾನ್ಯ ಅಲ್ಲ, ಒಂದು ದೊಡ್ಡ ವಿಶ್ವವಿದ್ಯಾಲಯದ ಆಚಾರ್ಯ. ಈ ಆಚಾರ್ಯ ಚಾಣಕ್ಯನ ಕೈಯಲ್ಲಿ ರಾಜಕುಮಾರರ ಕಲ್ತು ಹೊಕ್ಕಿದ್ರು, ಅಷ್ಟು ದೊಡ್ಡ ಆಚಾರ್ಯ ಇವ. ಆದ್ರೆ ಇವನು ತಲಿ ಕೂದ್ಲ ಹಿಡದ ಶಿಖಾ ಹಿಡದ ಎಳೆದ ಹೊರಗೆ ಹೋಗದ್ ಬಟ್ ಶಿಖಾ ಬಿಚ್ಚಿತು. ಬಿಚ್ಚಿದ ಬಳಿಕ ಆಚಾರ್ಯ ಚಾಣಕ್ಯ ಅಲ್ಲೇ ಒಂದು ಪ್ರತಿಜ್ಞೆಯನ್ನ ಮಾಡಿದ. ಏನಂಥೇಳಿ, ಇದೇನ ಬಿಚ್ಚತ್ಲೆ ಶಿಖಾ, ಇದನ್ನ ಹೊಳೆ ಕಟ್ಟಂಗಿಲ್ಲ ತಂದವ. ಯಾಕೆ ಕಟ್ಟಂಗಿಲ್ಲ? ಈ ನಿನ್ನ ನಂದ ಸಾಮ್ರಾಜ್ಯವನ್ನ ಅಧಃಪತನ ಮಾಡಿ ಈ ಸಾಮ್ರಾಜ್ಯವನ್ನ ಕಿತ್ತೊಗೆದು ಇದೇ ಜಾಗದೊಳಗ ಒಬ್ಬ ದೊಡ್ಡ ಚಕ್ರವರ್ತಿಯನ್ನು ಕೂಡ್ರಿಸಿ ಧರ್ಮದ ರಾಜ್ಯ ಅಂದ್ರೆ ಹೆಂಗಿರ್ತೈತಿ ಅಂತ ಕಟ್ಟಿ ತೋರಿಸ್ನಂತ ಪ್ರತಿಜ್ಞೆ ಮಾಡಿದ. ಆ ಧನನಂದನ ಬಾಗಿಲಲ್ಲಿ ನಿಂತು. ಇದಕ್ಕೆ ಪ್ರತಿಜ್ಞೆ ಮಾಡ್ಲಾಕು ತಾಕತ್ತು ಬಾಳ್ಬೇಕಾಗ್ತೈತಿ. ನೀವು ಮತ್ತೆ ಹೋಗಿ ಮಾಡಿಗಿಡೀರಿ, ಮಾಡ್ರಿ, ಏನು ಬ್ಯಾಡ ಅನ್ನಂಗಿಲ್ಲ, ಮಾಡೋ ತಾಕತ್ತು ಬೇಕು. ನೀವು ಏನ್ರಿ ಜಗಳದು ಹತ್ತಿತ್ತಂದ್ರೆ ಹೆಣ್ಮಕ್ಳು ಮಣ್ಣು ತೂರ್ತಿರ್ತೀರಿ. ಒಟ್ಟು ಹೆಂಗರೆ ಮಾಡಿ ಹಾಳಾಗಲಿ, ಹಂಗರೆ ಮಾಡಿ ಹಾಳಾಗಲಿ, ಏನು ಕೆಲಸ ಆಗಂಗಿಲ್ಲ. ಆಚಾರ್ಯ ಚಾಣಕ್ಯ ಅವಾಗ ದೊಡ್ಡವ್ರನ್ನ ತಗೊಂಡು ರಾಜ್ಯವನ್ನು ಕಟ್ಲಿಲ್ಲವ. ಸಣ್ಣ ಹುಡುಗನ್ ತಗೊಂಡು 10-12 ವರ್ಷದ ಹುಡುಗ ಚಂದ್ರಗುಪ್ತ ಅನ್ನುವಂಥ ಹುಡುಗ. ಎಂಥ ಹುಡುಗರನ್ನ ಆರಿಸ್ಕೋಬೇಕು. ಅವ ಹುಡುಗ ಆಟ ಆಡ್ತಿದ್ದ. ಸುತ್ತಮುತ್ತ 10-20 ಹುಡುಗರು ಇದ್ದುಲ್ಲ, ಅವೆಲ್ಲ ಕೆಳಗೆ ಕುಣಿಸಿದ್ದ. ಇವ ದೊಡ್ಡ ಬಂಡೆಗಲ್ ಮೇಲೆ ಕೂತಿದ್ದ, ಕಾಲ ಮೇಲೆ ಕಾಲು ಹಾಕೊಂಡು ಕೂತ್, ಹಾ ಮಂತ್ರಿ ಹೇಳಪ್ಪ, ರಾಜ್ಯವನ್ನು ಹೆಂಗೆ ನಡೆಸ್ಬೇಕು ಹೇಳಿ, ನಿನ್ನಿಂದೆಲ್ಲ ಸಲಹೆ ಹೇಳ. ಆ ಸೇನಾಪತಿ ನೀ ಹೇಳ. ಇದು ಹುಡುಗರ ಆಟ. ಹೆಂಗ ಆಡ್ತಿದ್ದ? ರಾಜರ ಆಟ ಆಡ್ದಂಗನ ಆಡ್ತಿದ್ದ. ಅವಾಗ ಚಾಣಕ್ಯ ಗುರುತಿಸಿದ, ಈ ಹುಡುಗನಲ್ಲಿ ಏನೈತಿ ಅಂದ್ರ ರಾಜ್ಯವನ್ನು ಕಟ್ಟಬೇಕು ಅನ್ನುವಂಥ ಕನಸೈತಿ. ಇವ ಯಾವ ಕಾರಣಕ್ಕೂ ಗುಲಾಮಾಗವಲ್ಲ. ತಗೊಂಡ್ರೆ ಈ ಹುಡುಗನನ್ನೇ ತಗೋಬೇಕು, ಈ ಹುಡುಗನನ್ನೇ ಚಕ್ರವರ್ತಿಯನ್ನಾಗಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ದಿನಂಪ್ರತಿಯಾಗಿ ಕಲಿಸಿದ, ತಾಲೀಮ್ ಮಾಡಿಸಿದ, ಎಲ್ಲ ಯುಕ್ತಿಗಳನ್ನು ಕಲಿಸಿದ, ಉಪಾಯಗಳನ್ನು ಕಲಿಸಿದ, ರಾಜನೀತಿಯನ್ನು ಕಲಿಸಿದ, ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲಿಸಿದ. ಆಗಿನ ಕಾಲದಲ್ಲಿ ಎದ್ದಂಥ 64 ವಿದ್ಯೆಗಳಲ್ಲಿ ಎಷ್ಟೋ ವಿದ್ಯೆಗಳನ್ನು ಕಲಿಸಿದ. ಇಷ್ಟೆಲ್ಲ ಕಲಿಸಿ ಒಂದು ದಿನ ಧನನಂದನನ್ನ ಸಿಂಹಾಸನದಿಂದ ಇಳಿಸಿದ. ಅದ ಜಾಗದೊಳಗ ಚಂದ್ರಗುಪ್ತ ಮೌರ್ಯನನ್ನ ಪಟ್ಟಾಭಿಷೇಕ ಮಾಡಿ ಚಕ್ರವರ್ತಿಯನ್ನಾಗಿ ಮಾಡಿ ತಲೆ ಮೇಲೆ ಬಂಗಾರದ ಕಿರೀಟವನ್ನು ಇಟ್ಟಲ್ಲ. ಇದಕ್ಕೆ ಪ್ರತಿಜ್ಞಾ ಅಂತ ಕರೀತಾರೆ. ಹೆಂಗ ಮಾಡಬೇಕು? ಹಿಂಗ್ ಮಾಡಿ ತೋರಿಸ್ಬೇಕು. ಆ ಬಳಿಕ ಮುಂದೇನಾತು ಅಂದ್ರ, ಆ ಹುಡುಗೇನಿದ್ನ ಸಾದಾ ಹುಡುಗಿದ್ದ. ಸಾದಾ ಹುಡುಗನನ್ನ ತಗೊಂಡು ಅಟ್ಟೆಲ್ಲ ಸಂಸ್ಕಾರವನ್ನು ಕಲಿಸಿ ಅವನನ್ನು ಹೋದ ಸಿಂಹಾಸನದ ಮೇಲೆ ಕೂಡ್ರಿಸಿ ಚಕ್ರವರ್ತಿಯನ್ನಾಗಿ ಮಾಡಿದ ಬಳಿಕ ಅವ ಚಂದ್ರಗುಪ್ತ ಮೌರ್ಯ ಬಂದ. ಈಗ ನೋಡ್ರಿ,
ಕಲ್ಲು ಎಂದೂ ದೇವರಾಗಂಗಿಲ್ಲ. ಕಲ್ಲನ್ನ ಕೆತ್ತಿ ದೇವರು ಮಾಡಿದಂಥವು ಇದಕ್ಕೆ ದೊಡ್ಡ ದೇವರು ಇರ್ತಾನೆ. ಕೆತ್ತಲಿಲ್ಲ ಅಂದ್ರೆ ಅದೇನು ದೇವರಾಗ್ತಿತ್ತು? ಕೆತ್ತಿದವನೇ ನಿಜವಾದ ದೇವರು. ಹಂಗ ಆ ಹುಡುಗನನ್ನು ಇಟ್ಟೆಲ್ಲ ಕಲಿಸಿ ತಯಾರು ಮಾಡಿದ್ದಲ್ಲ, ಅಂತಹ ಚಂದ್ರಗುಪ್ತ ಮೌರ್ಯನನ್ನು ತಯಾರು ಮಾಡಿದಂಥ ಆಚಾರ್ಯ ಚಾಣಕ್ಯ ದಿನಂಪ್ರತಿಯಾಗಿ ಚಂದ್ರಗುಪ್ತ ಮೌರ್ಯ ಬಂದು ನಮಸ್ಕಾರ ಮಾಡುತ್ತಿದ್ದ ಆಚಾರ್ಯ ಚಾಣಕ್ಯನಿಗೆ. ಮಂತ್ರಿ ಇರಬೇಕು, ಹೆಂಗಿರಬೇಕು ಅಂದ್ರೆ ಆಚಾರ್ಯ ಚಾಣಕ್ಯನಂತ ಮಂತ್ರಿ ಇರಬೇಕು. ಅವಾಗ ಅವ ಹೆಂಗಿದ್ದ, ಎಲ್ಲಿರ್ತಿದ್ದ ಅಂದ್ರೆ ಗುಡಿಸಲದಾಗಿರ್ತಿದ್ದ ಆಚಾರ್ಯ ಚಾಣಕ್ಯ. ಎಲ್ಲಿ? ಗುಡಿಸಲದಾಗ. ಯಾಕೆ ಅಂದ್ರೆ ಕಾವ್ಯ ಹಾಕಿದ್ದ, ನಾನೊಬ್ಬ ಆಚಾರ್ಯ, ನಾನೊಬ್ಬ ಸನ್ಯಾಸಿ, ನಂದ ವಾಸ ಅರಮನೆಯಲ್ಲಿ ಅಲ್ಲ, ಗುಡಿಸಲೇ ನನ್ನ ನಿಜವಾದ ವಾಸ ಅಂತ ಅಲ್ಲಿರ್ತಿದ್ದ. ಅವಾಗ ಒಂದು ದಿನ ಚಳಿಗಾಲದ ಸಮಯ ಬಂತು, ಥಂಡಿ ಕಾಲ ಬಂದ ಬಳಿಕ ರಾಜ್ಯದಲ್ಲಿ ಅನೇಕ ಬಡವರು, ಪಾಪ ಬಡವರಿಗೆ ಥಂಡಿ ಭಾಳ. ಉತ್ತರ ಪ್ರದೇಶದಲ್ಲಿ ಎಲ್ಲ ಕಡೆ, ಉತ್ತರ ಭಾರತದಲ್ಲಿ ಥಂಡಿ ಭಾಳ. ಇವರಿಗೆಲ್ಲ ಹೊಚ್ಕೊಳಕ ಅಂತ ತಿಳ್ಕೊಂಡು ಸಾವಿರ ಗಟ್ಟಲೆ ಎಲ್ಲ ಹೊತ್ತುಗಳು ತರಿಸಿದ್ರು. ಆಚಾರ್ಯ ಚಾಣಕ್ಯ ಚಂದ್ರಗುಪ್ತನ ಆಜ್ಞೆಯಂತೆ ತರಿಸಿದ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಬಡವರ್ಯಾರು ಥಂಡಿದಿಂದ ಸಾಯಬಾರ್ದು. ಹೊತ್ತುಗಳಾಕ ತುಸು. ಈಗ ನೋಡ್ರಿ, ದೊಡ್ಡ ದೊಡ್ಡ ಸಾಹುಕಾರಗಳಿಗೆ ಮನೆ ಇರ್ತಾವು, ಮತ್ತು ಅವ್ರಿಗೆ ದೊಡ್ಡ ದೊಡ್ಡ ಕಟ್ಟಡ ಇರ್ತಾವೆ, ಎಲ್ಲ ವ್ಯವಸ್ಥೆ ಇರ್ತೈತಿ ಹೊತ್ತುಕೊಳಕ ಹಾಸ್ಕೊಳಕ. ಈಗೆಲ್ಲ ಅನುಕೂಲ ಹೆಚ್ಚಾಗ್ಯದ. ಆದ್ರೆ ಮೊದಲೇನಿತ್ತಪ್ಪ, ಏನು ಅನುಕೂಲ ಇಲ್ಲ, ಏನಿಲ್ಲ. ಅವಾಗ ಸಾವಿರಾರು ರೀತಿ ರಗ್ ತರಿಸಿದ, ಎಲ್ಲ ಹೊತ್ತುಕೊಳಕ್ ಮಾಡ್ಲಾಕ ಎಲ್ಲ ತರಿಸಿ ರಾಜ್ಯದಲ್ಲಿ ಸಂಗ್ರಹ ಮಾಡಲಾಯ್ತು. ಈ ಸುದ್ದಿ ನೆರೆಯ ರಾಜ್ಯದ ರಾಜ ಗೊತ್ತಾತ್. ಅವ ಅಂದ, ನಮ್ಮ ರಾಜ್ಯದಾಗ ಕಂಬಳಿಲ್ಲ, ಕಂಬಳಿ ನೇಯವರಿಲ್ಲ, ಅಷ್ಟು ರೊಕ್ಕನೂ ನಮ್ಮ ಕಡೆ ಇಲ್ಲ. ಆದರೂ ನಾವು ಪ್ರಜೆಗಳಿಗೆ ಕಂಬಳಿ ಕೊಡಬೇಕು, ರಗ್ ಕೊಡಬೇಕು ಅಂತಂದ. ಎಲ್ಲಿದು ಕೊಡೋದು? ಅವನ ತಲೆಯಾಗ ಒಂದು ಯೋಜನಾ ಬಂತು. ಗುಪ್ತಚಾರರ ಮೂಲಕ ಒಂದು ಸಂದೇಶ ಬಂದಿತ್ತು. ಇಲ್ಲೇ ಚಂದ್ರಗುಪ್ತನ ರಾಜ್ಯದಾಗ ಸಾಕಷ್ಟು ಕಂಬಳಿ ರಗ್ಗ ತಂದು ಇಟ್ಟಾರ, ಆತನ್ನ ತುಡುಗ ಮಾಡ್ರ ಆತು ಅಂತ ಆ ರಾಜಾಗ ಯೋಚನಾ ಬಂತು. ಅವಾಗ ಆ ರಾಜ ಏನು ಮಾಡಿದ ಅಂದ್ರ, ಯಾರಿಗೆ ಕರೆಸಿದ? ನಮ್ಮ ರಾಜ್ಯದಲ್ಲೇ ಎಕ್ಸ್ಪರ್ಟ್ ತುಡುಗ ಯಾರದಾರ ಅವನು ಕರ್ರಿ ಅಂತಂದ ಮಂತ್ರಿಗಳಿಗೆ. ಎಕ್ಸ್ಪರ್ಟ್ ತುಡುಗ ಅಂದ್ರೆ ಎಂತವ? ಈಗ ನೀವು ಮಾರ್ಕೆಟ್ನಾಗ ಹೊಂಟಿರ್ತೀರಿ, ಹೋಗು ಮುಂದೆ ನಿಮಗೆ ಗೊತ್ತಾಗಲಾರ್ದಂಗೆ ನಿಮಗೆ ಕೊಳ್ಳಾನ ಸರ ತಗೊಂಡು ಹೋದ ಅಂದ್ರೆ ಎಕ್ಸ್ಪರ್ಟ್ ತುಡುಗವ. ನೀವು ಮೊಬೈಲ್ ನೋಡ್ಕೋತ ನಿಂತಿರ್ಬೇಕು, ಕೈಯಂದ ಕಸ್ಕೊಂಡು ಹೋದಾರಂದ್ರೆ ಮುಗದ ಹೋತ್ ಆ ಕಡೆ. ನೀವು ಮನ್ಯಾಗ ಇರಬೇಕು, ನಿಮ್ಮ ತಿಜೋರಿ ಒಡದ್ ತಗೊಂಡು ಹೋಗ್ಬೇಕು, ಗೊತ್ತಾಗಿರಬಾರ್ದು. ಎಕ್ಸ್ಪರ್ಟ್ ತುಡುಗರವ್ರು ಒಟ್ಟ ಗೊತ್ತಾಗಂಗಿಲ್ಲ. ಇವು ಮಳ್ಳ ತುಡುಗರು ಏನು ಮಾಡ್ತಾವ, ಮಜ್ಜಿಗೆ ಕುಡಿದ ತುಡುಗರು ಸಿಕ್ಕ ಬೀಳ್ತಾವ. ಅವು ತುಪ್ಪತ್ತಿನ ತುಡುಗರು ಬೇರೆ ಇರ್ತಾರ ಅವರು. ಈಗ ಮತ್ತೆ ಅದ್ರಾಗ ಎಕ್ಸ್ಪರ್ಟ್ ತುಡುಗರು ಕಂಪ್ಯೂಟರ್ನಾಗ ಕೂತ ಅಲ್ಲೇ ನಿಮ್ಮ ಅಕೌಂಟ್ದಾಗ ಎಷ್ಟು ಹಾಕಿರ್ತಾವಲ್ಲ ಎಲ್ಲ ಗಡಪ್. ಹೇಳ್ರಿ, ಒಂದು OTP ಬಂದೈತಿ ಹೇಳ್ರಿ. ಏನಪ್ಪ OTP? ತುಡುಗ ಮಾಡು OTP ಅದು. ಇವು ಅಜ್ಜಗಳೇ, ನನಗೆ ಯಾರೋ ಎಂದೂ ಫೋನ್ ಹಚ್ಚಾರ, ದೊಡ್ಡ ಆಫೀಸರ್ ಫೋನ್ ಹಚ್ಚಾನ, ಅವ ಇಂಗ್ಲೀಷ್ನಾಗ ಹೇಳ್ತಿರ್ತಾನ, ಹೇಳ್ರಿ OTP. ನನಗೆ ಎಂದೂ ಫೋನ್ ಬಂದಿಲ್ಲ, ಇವತ್ತು ಫೋನ್ ಬಂದೈತಿ. ಹೇಳಿದೆಪ್ಪ OTP. ಅಕೌಂಟ್ನಾಗ 10 ಲಕ್ಷ ರೂಪಾಯಿ ಇದ್ದು ಎಲ್ಲ ಹೋದು. ಮರುದಿವ್ಸ ಇವರು ಅಣ್ಣವರು ತಿರುಪತಿಗೆ ಹೋದ್ರು. ಅದಕ್ಕೆ ಅವ ಏನು ಮಾಡಿದ, ರಾಜ ಯಾರು ಎಕ್ಸ್ಪರ್ಟ್ ಕಳ್ಳದಲ್ಲ ಅವನು ಕರ್ಕೊಂಬರಿ ಅಂತ ಹೇಳಿದ ಮಂತ್ರಿ. ಕರ್ಕೊಂಬಂದ್ರು. ಬಂದ ಬಳಿಕ ಕೇಳಿದ, ನೋಡ್ರಪ್ಪ, ಮತ್ತು ಚಂದ್ರಗುಪ್ತನ ರಾಜ್ಯದಲ್ಲಿ ಸಾಕಷ್ಟು ಕಂಬಳಿ ರಗ್ಗ ಎಲ್ಲ ಅದಾವು, ಅವೆಲ್ಲ ಕಳ್ಳತನ ಮಾಡ್ಕೊಂಬರ್ರಿ ಅಂತ ಹೇಳಿ ಕಳಿಸಿದ್ರು. ಆತು. ರಾತ್ರಿ ಕಳ್ಳ ಬಂದ,
ನೋಡಿದ, ಎಲ್ಲದಾವು ಕಂಬಳಿ ರಗ್ಗ? ಅರಮನೆಯಲ್ಲಂತೂ ಇಲ್ಲ. ಎಲ್ಲದಾವು? ಗುಪ್ತಚಾರ ಮೂಲಕ ತಿಳ್ಕೊಂಡ ಅವೆಲ್ಲ ಚಾಣಕ್ಯ ಇರುವಂಥ ಗುಡಿಸಲಿನಲ್ಲಿ ಅದಾವು ಅಂತ ಗೊತ್ತಾತ್. ಚಳಿಗಾಲದೊಳಗ ಅವ ಕಳ್ಳ ಯಾರಿಗೆ ಗೊತ್ತಾಗ್ಲಾರ್ದಂಗ ಕಳ್ತನದ ವಿದ್ಯೆಯನ್ನು ಯಾರಿಂದ ಕಲಿಬೇಕು? ನಿಮ್ಮ ಮನ್ಯಾಗ ಬೆಕ್ಕ ಸಾಕಿರ್ತಿಲ್ಲ, ಆ ಬೆಕ್ಕಿನ ನೋಡಿ ಕಳ್ತನದ ವಿದ್ಯೆ ಕಲಿಬೇಕು. ನೀವು ಹಾಲದು ಎಲ್ಲ ಇಟ್ಟು ಬರ್ರಿ, ಸಪ್ಪಳಾಗಲಾರ್ದಂಗೆ ಮೆತ್ತಗೆ ಹೆಜ್ಜೆ ಇಟ್ಕೋತ ಹೋಗಿ ಮಾಡಿ ಕುಡಿದು ಮತ್ತೆ ಗಪ್ಪಗಾರ ಹೋಗಿ ಮಕ್ಕೋತೈತೆ ಅದು ಬೆಕ್ಕ. ಹೇಳಿ ಕೇಳಿ ಕುಡಿತೈತೇನ ಹಾಲದು? ಇಲ್ಲ. ಹಂಗ ಒಟ್ಟ ಗಪ್ಪಗಾರ ಶಬ್ದ ಆಗಲಾರ್ದಂಗ ಗುಡಿಸಲಿನ ಬಗಲ ತೆಗದವ ಕಳ್ಳ. ತೆಗೆದು ಒಳಗೆ ಹೋಗಿ ನೋಡ್ತಾನ, ಕಂಬಳಿ ರಗ್ಗ ದೊಡ್ಡ ನಿಟ್ಲ ಒಟ್ಟದಂಗೆ ಒಟ್ಟಿ ಬಿಟ್ಟಾರ. ಅವಾಗ ಇವ ಅಲ್ಲೇ ಮಗ್ಗಲದಾಗ ಚಾಣಕ್ಯ ಮಕ್ಕೊಂಡಿದ್ದ. ಒಂದು ಸಣ್ಣ ಹರಿದ ಚಾಪಿ ಹುಲ್ಲಿಂದು, ಅದರ ಮ್ಯಾಲೊಂದು ಹರಿದದ್ದು ಒಂದು ಅವಂದೇ ಶಾಲ, ಇದನ್ನು ಹೊಚ್ಕೊಂಡು ಮಕ್ಕೊಂಡಿದ್ದ. ಅವ ಕಳ್ಳಗ ಆಶ್ಚರ್ಯ ಆತು. ನಮ್ಮಂಥವ್ರಾದ್ರ ಈ ಕಂಬಳಿ ಡಿಗ್ಗಿನ ಮೇಲೆ ಮಕ್ಕೋತಿದ್ದೀವಿ ನಾವು. ಇವ ಎಲ್ಲಿ ಮಕ್ಕೊಂಡಾನ? ಚಾಪಿ ಮೇಲೆ ಮಕ್ಕೊಂಡ. ಹೊತ್ಕೊಂಡಾನೇನು? ಹೊಸ ರಗ್ಗ ಇದನ್ನು ಸಹಿತ ಹೊಚ್ಕೊಂಡಿಲ್ಲ, ಹರಿದದ್ದ ಶಾಲ ಹೊಚ್ಕೊಂಡಾನ. ನಡಗ ಕೂತ ಮಕ್ಕೊಂಡಾನ, ಗೋಳೆಯಾಗಿ ಮುದ್ದೆಯಾಗಿ. ಅವಾಗ ಅಟ್ರೊಳಗ ಅಂದ್ರ ಚಾಣಕ್ಯ ಭಾಳ ಹುಷಾರಿದ್ದ. ನಮಗತ್ಲೆ ಇವು ಕಬ್ಬಿನ ಟ್ಯಾಕ್ಟರ್ ಒದರ್ತಿರ್ತಾವಲ್ಲ, ರಾತ್ರಿ ಗೊರಾಡಿಸಿ ನಿದ್ದೆ ಮಾಡ್ತಿರ್ತದ ಕೆಲವೊಂದು ಮಂದಿ. ಏನು ಗೊರಿಕ್ ನೋಡ್ಬೇಕು ಅವ್ರದ್ದು, ಬಡದ ಒಗದಂಗೆ ನಿದ್ದೆ ಹತ್ತಿರ್ತೈತಿ. ಯಾರು ಬಂದು ತುಡಗ್ ಮಾಡ್ಕೊಂಡು ಹೋದ್ರು ಮನೆಗೆ ಬೆಂಕಿ ಹೆಚ್ಚಿದ ಬಳಕ ಗೊತ್ತೇವು, ಅಟ್ಟು ಮಕ್ಕೊಂಡಿರ್ತಾನೆ. ಅವಾಗ ಭಾಳ ಚುರುಕಿದ್ದ ಚಾಣಕ್ಯ ಸ್ವಲ್ಪ ಸಪ್ಪಳಾಗುವುದ್ರೊಳಗಾಗಿ ಎದ್ದು ಕೂತ, ಯಾರು ನೀನು ಅಂತ ಕೇಳಿದ. ಅವಾಗ ಇವನ ಆ ತೇಜಸ್ಸಿಗೆ ಅವಾಗ ಸುಳ್ಳು ಹೇಳಕ್ಕಾಗಲಿಲ್ಲ. ಹೇಳ್ದವ, ನಾ ಕಳ್ಳ, ಹಿಂಗ ನನ್ನ ಒಬ್ಬ ರಾಜ ಕಳಿಸ್ಯಾನ, ಈ ಕಂಬಳಿ ತುಡುಗು ಮಾಡ್ಕೊಂಡು ಹೋಗ್ಬೇಕತ್ ಬಂದನಿ ಅಂದವ ರಗ್ಗದು. ಅವಾಗ ಅವ ಕೇಳಿದ ಕಳ್ಳ, ಅದೆಲ್ಲ ಇರ್ಲಿ, ಇಷ್ಟೆಲ್ಲ ಕಂಬಳಿ ರಗ್ಗ ಇಷ್ಟೆಲ್ಲ ಇರ್ಲಾಕಾಗಿ, ಹೊರಗಿಟ್ಟು ತಂಡಿರ್ಲಾಕಾಗಿ ನೀ ಯಾಕೆ ಹರಿದ ಚಾಪಿ ಮೇಲೆ ಮಲ್ಕೊಂಡದಿ, ಹರಿದ ಶಾಲ ಹೊಚ್ಕೊಂಡು ಮಕ್ಕೊಂಡದಿ, ಇದನ್ನು ಹೇಳಂತೇಳಿದವ ಕಳ್ಳ ಚಾಣಕ್ಯನಿಗೆ ಕೇಳಿದ. ಅವಾಗ ಆಚಾರ ಚಾಣಕ್ಯ ಒಂದು ಮಾತನ್ನು ಹೇಳಿದ, ಅದನ್ನು ನಾವೆಲ್ಲ ನೆನಪಿಟ್ಕೋಬೇಕು. ಏನು ಹೇಳ್ದ ಅಂದ್ರ, ನೋಡಪ್ಪ, ಈ ಕಂಬಳಿ ರಗ್ಗ ಇದು ಏನೇನೈತ್ಲ, ಇದು ಯಾವುದು ನಂದಲ್ಲ, ನಾ ಗಳಿಸಿದ್ದಲ್ಲಿದೆ ಯಾವುದು. ಇದೆಲ್ಲ ಯಾರ್ದೈತಿ ಅಂತ ಕೇಳಿದ್ರ, ಈ ರಾಜ್ಯದ ಜನ ಬೆವರು ಸುರಿಸಿ ಟ್ಯಾಕ್ಸ್ ತುಂಬ್ಯಾರ, ಆ ಟ್ಯಾಕ್ಸಿನ ಹಣದಿಂದ ಬಂದೈತೆ ಹೊರತು, ಆ ತೆರಿಗೆ ಹಣದಿಂದ ಬಂದೈತೆ ಹೊರತು ನಾ ದುಡಿಸಿಲ್ಲ, ನಾ ಗಳಿಸಿಲ್ಲ. ಆದ್ದರಿಂದ ನಾ ಇದನ್ನು ಬಳಸ್ಲಾಕ ಹಕ್ಕದಾರ ಅಲ್ಲ ಅಂತ ಚಾಣಕ್ಯ ಹೇಳಿದ. ನಾ ಅದರಂದ ಒಂದ ಕಂಬಳಿ ತಗೊಂಡು ಒಂದ ರಾತ್ರಿ ಹೊಚ್ಕೊಂಡು ಮಕ್ಕೊಂಡೆ ಅಂದ್ರು ನಾ ತುಡುಗ ಹಾಕನ್. ನಾ ನನ್ನ ಮನಸ್ಸಿನ ದೃಷ್ಟಿಯಲ್ಲಿ ತುಡುಗಾಗ್ತನೋ ಕಳ್ಳನಾಗ್ತೇನೆ. ಆದ್ದರಿಂದ ಅದನ್ನು ಹೊಚ್ಕೊಳ್ಳಂಗಿಲ್ಲ, ಮುಟ್ಟಂಗಿಲ್ಲ ಸಹಿತ ಹೇಳಿದವ ಆಚಾರ್ಯ ಚಾಣಕ್ಯ. ಇದು ನಮಗೆ ಸಾಧ್ಯ ಆಗಬೇಕು. ನಮ್ಮ ಮಂತ್ರಿಗಳು ದೊಡ್ಡ ದೊಡ್ಡ ರಾಜಕೀಯ ಧುರೀಣರು ಹೆಂಗದಾರ, ಎಲ್ಲೋ ಪ್ರಾಮಾಣಿಕ ಕೆಲವೊಬ್ಬರು ಇರ್ತಾರ. ಇಡೀ ದೇಶದ ಎಲ್ಲ ಟ್ಯಾಕ್ಸ್ ಓದ್ ಅವ್ರ ಕೈಯಾಗ ಕೊಡ್ತೇವೆ ನಾವು. ಇಡೀ ನಮ್ಮ ವಿಶ್ವದಲ್ಲಿ ಅತಿ ದೊಡ್ಡ ಹುದ್ದ ಯಾವುದಪ್ಪ ಅಂದ್ರ ರಾಜಕೀಯದವ್ರದು. ಎಲ್ಲ ನೀವು ಕಸಬಾರಿಗೆ ಖರೀದಿ ಮಾಡ್ರಿ ಟ್ಯಾಕ್ಸ್ ಹೊಕ್ಕತಿ, ಸೂಜಿ ಮಳಿ ಖರೀದಿ ಮಾಡ್ರಿ ಟ್ಯಾಕ್ಸ್ ಹೊಕ್ಕತಿ, ನೀವು ಪೆಟ್ರೋಲ ಡೀಸೆಲ್ ಏನು ಬೇಕಾದ ಖರೀದಿ ಮಾಡ್ರಿ. ಇವತ್ತು ಸಣ್ಣ ಹುಡುಗನಿಗೆ ತಿನ್ನಿಸುವಂತ ಕುರುಕುರೆ ಖರೀದಿ ಮಾಡ್ರು ಟ್ಯಾಕ್ಸ್ ಹೊಕ್ಕತಿ. ಒಂದ ಒಲಿಗೆ ಪುಟ ಮಾಡ್ಲಕ್ಕ ಕಡ್ಡಿ ತಗೋರಿ ಅದ್ರದ್ದು ಟ್ಯಾಕ್ಸ್ ಹೋಗ್ತೈತಿ. ಇವತ್ತು ಬಂಗಾರ ಬೆಳ್ಳಿ ಏನು ಬೇಕಾದ್ ತಗೊಂಡ್ರು ಟ್ಯಾಕ್ಸ್ ಹೋಗ್ತತಿ. ಇದೆಲ್ಲ
ಟ್ಯಾಕ್ಸ್ ಓದಿ ಎಲ್ಲಿ ಕೊಡ್ತೀವಪ್ಪ ನಾವು? ರಾಜಕೀಯ ವ್ಯಕ್ತಿಗಳ ಕೈಯಲ್ಲಿ ಕೊಡ್ತೀವಿ. ಅವರ ಜರ ಪ್ರಾಮಾಣಿಕ ಇಲ್ಲದೆ ಹೋದ್ರ, ಅವರು ಒಂದು ವೇಳೆ ಕಳ್ಳತನ ಮಾಡುವಂಥವರಿದ್ರು ಅಂದ್ರೆ ಇಡೀ ದೇಶಕ್ಕೆ ದೇಶ ತುಡುಗಾಗಿ ಹೋಗ್ತದ. ಅವಾಗ ಮಾಡೋದೇನದ? ಇಲ್ಲಿ ಊರಾಗಿನ ತುಡುಗರನ್ನ ಹಿಡ್ಕೋತ ಕೂತ ಇದೀವಿ ನಾವು. ಅವರು ದೊಡ್ಡ ದೊಡ್ಡ ಜಾಗದಾಗ ಕೂತಿರ್ತಾರೆ. ಅದಕ್ಕ ರಾಜನೀತಿಯನ್ನು ಮಾಡಬೇಕು. ಯಾರಂಗ ಮಾಡಬೇಕು ಅಂತ ಕೇಳಿದರೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರಂಥ ರಾಜನೀತಿಯನ್ನು ಈ ದೇಶದಲ್ಲಿ ಮಾಡಬೇಕು. ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅವರ ಹೆಸರಲ್ಲೇ ದೇಹ ಬಿಟ್ಟಾಗ ಎಷ್ಟೋ ರೂಪಾಯಿ ಸಾಲ ಇತ್ತು ಅಂತ ಹೇಳ್ತಾರ. ಇವ್ರಿನ ಗ್ರಾಮ ಪಂಚಾಯತ್ ಇರೋದೆಲ್ಲ 4 ಮನೆ ಕಟ್ಟಿ ಶಾರಾರ್ ಹೊಲ ತಗೊಂಡಿರ್ತಾರೆ. ಹೆಂಗ ಬತ್ತಪ್ಪ? ಎಲ್ಲಿದ ಬತ್ತದು? ಮಳೆ ಏರೇ ಆಗಿಲ್ಲ, ಹೊಲದಾಗರೆ ಹೊಂಡ ತುಂಬೈತಿ. ಹೆಂಗ ತುಂಬಿತ್ತದು? ಊರಾಗ ಎಲ್ಲಿನ ಕುಡಿಲಕ್ಕ ನೀರಿಲ್ಲ. ಇವರು 10 ಕೋಟಿ ಲೀಟರ್ದ ಹೊಂಡ ತುಂಬ್ಯಾವ. ಎಲ್ಲಿ ತುಂಬ್ಯಾವ? ಎಲ್ಲೋ ಏನೋ ಮಾಡ್ಯಾನ, ಅದಕ್ಕೆ ತುಂಬೈತಲ್ಲ. ಹೊಲದಾಗರೆ ಬೆಳೆ ಬರುದಿಲ್ಲ, ಏನೂ ಇಲ್ಲ. ಆದರೂ ಮನೆ ಕಟ್ತಾರೆ, ಎಲ್ಲ ನಡೆದೈತಿ ಅಂದ್ರೆ ಎಲ್ಲೋ ತುಡುಗು ಮಾಡಿ ತಂದಾರ. ತರ್ಥ ಆತಲ್ಲ ನೋಡ್ರಿ. ಪ್ರಾಮಾಣಿಕವಾಗಿ ದುಡಿಯುವಂತ ಮನುಷ್ಯನಿಗೆ ಸಾಯೋದ್ರೊಳಗ ಒಂದು ಮನೆ ಕಟ್ಟಿ ಒಂದು ಮದುವೆ ಮಾಡೋದ್ರೊಳಗೆ ಆಯುಷ್ಯ ಮುಗಿದು ಹೋಗ್ತೈತಿ. ಗಾದೆ ಮಾತು ಏನೈತಿ? ಮನೆ ಕಟ್ಟ ನೋಡು, ಮದುವೆ ಮಾಡಿ ನೋಡು ಅಂತ ಗಾದೆ ಮಾತೈತಿ. ಅಂದ್ರ ನೀವು 40-50 ವರ್ಷ ದುಡ್ದದ್ದೆಲ್ಲ ಒಂದು ಮನೆ ಕಟ್ಟಿ ನಿಮ್ಮ ಮಕ್ಕಳ ಮದುವೆ ಮಾಡ್ರಿ ಅಂದ್ರೆ ಮುಗ್ದ ಹೊತ್ತು ಎಲ್ಲ ರೊಕ್ಕನ ಖಾಲಿ ಆಗಿರ್ತಾವ. ಅಂಥದ್ರೊಳಗ ಈ ರಾಜಕೀಯ ವ್ಯಕ್ತಿಗಳು ಪ್ರಾಮಾಣಿಕವಾಗಿದ್ರು ಅಂದ್ರ ದೇಶ ಸಮೃದ್ಧವಾಗ್ತೈತಿ, ದೇಶ ಶ್ರೀಮಂತವಾಗ್ತದ. ಅದಕ್ಕ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು ದೇಶದ ಸಲುವಾಗಿ ಧಾನ್ಯಗಳ ಕೊರತೆ ಆದಾಗ, ಅನಾಜದ ಕೊರತೆ ಆದಾಗ ಈ ದೇಶಕ್ಕೆ ಒಂದೇ ಒಂದು ಕರೆಯನ್ನು ಕೊಟ್ಟರು. ಸೋಮವಾರ ಉಪವಾಸ ಮಾಡ್ರಪ್ಪ ಎಲ್ಲರೂ. ಸೋಮವಾರ ಒಂದು ದಿವಸ ದೇಶದ ಸಲುವಾಗಿ ಉಪವಾಸ ಮಾಡ್ರಿ ಅಂತ ಹೇಳಿದ್ರು. ಒಂದು ಹೊತ್ತ ದೇವರಂತ ಮನುಷ್ಯನ ಹೇಳ್ಯಾನ ಅಂತ ತಿಳ್ಕೊಂಡು ಇಡೀ ದೇಶಕ್ಕೆ ದೇಶದ ಜನ ಎಲ್ಲ ಒಂದು ಹೊತ್ತು ಉಪವಾಸ ಮಾಡಿದ್ರು. ಅದರಿಂದ ಎಷ್ಟೋ ಧಾನ್ಯ ಸಂಗ್ರಹ ಉಳಿತು. ಅದು ಈ ದೇಶಕ್ಕೆ ಉಪಯೋಗ ಆಯ್ತು. ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದಂಥವ್ರು ಯಾರು ಅಂದ್ರ ಲಾಲ್ ಬಹದ್ದೂರ್ ಶಾಸ್ತ್ರೀಜಿ ಅವರು. ಎಂಥ ರಾಜನೇತಾರ ಬೇಕಪ್ಪ? ತಮ್ಮದು ಸ್ವತಃ ದೇಶಕ್ಕೆ ಹಾಕಿ, ಊರಿಗೆ ಹಾಕಿ ಖರ್ಚು ಮಾಡಿ ಊರು ಬೆಳೆಸೋರು, ದೇಶ ಬೆಳೆಸೋರು ಬೇಕು. ಅವ್ರಿಗೇನಂತಾರ? ಪ್ರಾಮಾಣಿಕರು ಅಂತ ಕರೀತಾರೆ. ಕಳಬೇಡ. ನೀವೇನು ಮನ್ಯಾಗ ಮನೆ ಸುದ್ದಿಗೆ ಬರೋನು, ಇದು ದೇಶದ ಸುದ್ದಿ ಆತ್. ಮನ್ಯಾಗ ನೀವಿಲ್ಲಿ ಗಂಡನ ಮನ್ಯಾಂದು ಹೋದ ತವ್ರ ಮನೆಗೆ ಜರ್ ಕೊಡ್ತಿದ್ರಿ ಅಂದ್ರೆ ನಿಮ್ಮಟ್ಟು ದೊಡ್ಡ ಕಳ್ರಿ ಯಾರೋ ಇಲ್ಲ. ಅದ್ ನೀವು 1 ಕಿಲೋ ಅಕ್ಕಿ ಒಯ್ರಿ, 2 ಕಿಲೋ ನುಚ್ಚು ಒಯ್ರಿ. ನಿಮ್ಮ ಮನೆಯವ್ರಿಗೆ ಹೇಳಾರ್ದ ನೀವು ಜರ್ ಹೋದ್ರಿ ಅಂದ್ರೆ ನೀವ ತುಡುಗರು. ಅಡಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ಅಡಿಕೆ ತುಡುಗ ಮಾಡ್ಯಾನಪ್ಪ, ಅವೇನು ಸಣ್ಣ ತುಡುಗ. ಆನೆ ತುಡುಗ ಮಾಡ್ಯಾನ, ಅವ ದೊಡ್ಡ ತುಡುಗ. ಇಬ್ಬರಿಗೆ ತುಡುಗ ಅಂತೇಳಿ ಕರೆಯತ್ತಾರೆ. ಇಬ್ಬರಿಗೆ ಯಾವ ಆನೆ ತುಡುಗ ಮಾಡಿದವ ಅಟ್ಟ ತುಡುಗ, ಅಡಿಕೆ ತುಡುಗ ಮಾಡಿದವ ತುಡುಗ ಅಲ್ಲ, ತಿಂಗಲ್ಲ. ದೇಶ ತುಡುಗ ಮಾಡವನು ತುಡುಗನ, ಹಿಟ್ಟಕ್ಕೆ ತುಡುಗ ಮಾಡವರು ತುಡುಗರನ. ಅದಕ್ಕ ನೀವು ಪ್ರಾಮಾಣಿಕವಾಗಿರಬೇಕು. ಮಕ್ಕಳಿಗೇನು ಕಲಿಸ್ಬೇಕು ಅಂದ್ರ ಪುಕ್ಕಟೆಯಾಗಿ ಏನೂ ತರಬೇಡ. ನೀವು ಒಂದು ತುತ್ತ ಅನ್ನ ತಿತ್ತಿ ಅಂದ್ರೆ ಅದಕ್ಕೆ 4 ಬೆವರಿನ ಹನಿಗಳು ಹತ್ತಿರಬೇಕು. ಅದನ್ನು ಕಲಿಸ್ಬೇಕು. ಅದಕ್ಕೆ ಕಳಬೇಡ ಅಂತ ಕರೀತಾರೆ. ಪ್ರಾಮಾಣಿಕತೆಯನ್ನು ಕಲಿಸ್ಬೇಕು. ಇನ್ನು ಈ ಮಂದಿ ನೀವು ಪುಕ್ಕಟೆಯಾಗಿ 1 ಕಪ್ ಚಾ ಕುಡಿರಿ, ನಿಮಗೆ ನ್ಯಾಯ ಹೇಳಕ್ಕೆ ಹಕ್ಕು ಬರಂಗಿಲ್ಲ. ಅದಕ್ಕೆ ನ್ಯಾಯ ಹೇಳಕ್ಕೆ ಬರೋ ಮುಂದೆ ಮೊದಲಿನ ಕಾಲದಲ್ಲಿ ಅವ್ರೇನು ಪಂಚರ ತಿರ್ತಿದ್ರಲ್ಲ, ಯಾರ್ದು 1 ಹನಿ ನೀರು ಸಹಿತ ಕುಡಿತಿರ್ಲಿಲ್ಲ, 1 ಕಪ್ ಚಾ ಕುಡಿತಿರ್ಲಿಲ್ಲ. ಯಾಕೆ ಅಂದ್ರ ಅವಂದು 1 ಕಪ್ ಚಾ ಕುಡ್ದ ಅಂದ್ರೆ ಇವನ ನಾಲಿಗೆ ಸತ್ಯ ಹೇಳುವಾಗ ಬೀಳ್ತಿತ್ತು. ಅದಕ್ಕಾಗಿ ಕುಡಿಬೇಡ ಅಂತ ಹೇಳ್ತಿದ್ರು.
ನಿಷ್ಪಕ್ಷಪಾತವಾಗಿ ನ್ಯಾಯ ಮಾಡಬೇಕಾಗಿತ್ತು ಅಂದ್ರ ನೋಡ್ರಿ, ಸಾಮಾನ್ಯರಲ್ಲ, ಅಂತ ಭೀಷ್ಮಾಚಾರ್ಯನಂತ ಅಖಂಡ ಬ್ರಹ್ಮಚಾರಿ ದುರ್ಯೋಧನನ ಅನ್ನ ತಿಂದಿದ್ದ ಅಂತ ತಿಳ್ಕೊಂಡು ಕುಲವಧವಾದಂತ ದ್ರೌಪದಿ ವಸ್ತ್ರಾಪಹರಣ ನಡೆದರೂ ಕೂಡ ಅವನ ನಾಲಿಗೆ ಎದ್ದ ಸತ್ಯವನ್ನು ಹೇಳಕ್ಕಾಗಲಿಲ್ಲ ಅಂದ ಬಳಕ ಎಟ್ಟು ಕೆಟ್ಟೈತೆ ಅನ್ನದ ಋಣ. ಸಾಮಾನ್ಯ ಋಣ ಅಲ್ಲದು. ದ್ರೋಣಾಚಾರ್ಯನಂಥ ದ್ರೋಣಾಚಾರ್ಯ ಎಂಥ ಶತ್ರುವನ್ನು ಮಲಗಿಸುವಂಥ ಸಾಮರ್ಥ್ಯ ಅವನಲ್ಲಿ, ಅಂಥ ವಿದ್ಯೆ ಇತ್ತು. ಆದರೂ ಕೂಡ ಅನ್ನದ ಋಣಕ್ಕಾಗಿ ಸತ್ಯವನ್ನು ಹೇಳಕ್ಕಾಗಲಿಲ್ಲ ಅವನಿಗೆ. ಕೃಪಾಚಾರ್ಯರಂಥ ಕುಲವು ಗುರುವಿಗೆ ಸತ್ಯ ಹೇಳಕ್ಕಾಗಲಿಲ್ಲ ಅಂದ ಬಳಕ ನಾವು ನೀವು ಯಾವ ಲೆಕ್ಕ? ಊರಾಗ ಬಂದ್ರಂದ್ರ ಒಂದು 2 ಕಪ್ ಚಾ ಕುಡಿಸ್ಪ, ಒಂದು ಪ್ಲೇಟ್ ಬಜಿ ತಿನ್ನಿಸು, ಒಂದು ಪ್ಲೇಟ್ ಚೋಡಾ ತಿನ್ನಿಸು. ಮಂದಿದ ತಿಂದು ಹೋಗವ್ರೇನು ದೇಶನ ಕಟ್ತಾರೆ ಇವರು? ಇನ್ನು ಈ ಮಂದಿ ಹೋಗಿ ಸುಭಾಷ್ ಚಂದ್ರ ಬೋಸ್ ಆಗವ್ರೆ ಅವಾಗ, ಸಾವರ್ಕರ್ ಆಗವ್ರೆ ಅವಾಗ. ದೇಶವನ್ನು ಕಟ್ಟಬೇಕಾಗಿತ್ತು ಅಂದ್ರ ಪುಕ್ಕಟೆಯಾಗಿ ಮಂದಿದ ತಿನ್ನವ್ರು ಎಂದಿಗೂ ದೇಶವನ್ನು ಕಟ್ಟಂಗಿಲ್ಲ. ತಾವು ದೇಶಕ್ಕೆ ಕೊಡಬೇಕು, ಅಂಥವ್ರ ದೇಶವನ್ನು ಕಟ್ತಾರ. ಕಳಬೇಡ, ಏನಪ್ಪ, ಕಳತನ ಮಾಡ್ಲಕ್ ಹೋಗಬೇಡ. ಆದ್ದರಿಂದ ಇವು ವಿಷಯ 7 ಅದಾವ. ಅದಕ್ಕೆ ನಿವಾಂತನೇ ಹೇಳ್ಬೇಕಾಕತಿ. ಈಗ ಸದ್ಯ ಕಳಬೇಡ ಒಂದ. ಈ ವರ್ಷ ಏನು ತಿಳ್ಕೊಳ್ಳೋದಪ್ಪ? ಕಳಬೇಡ. ಇನ್ನು ಟ್ಯಾಕ್ಸ್ ಕಳ್ತನ ಮಾಡೋರು ಅದಾರ, ಅವರು ಅತಿ ದೊಡ್ಡ ತುಡುಗರವರು. ಬ್ಲ್ಯಾಕ್ ಮನಿ ಅಂತ ಕರೀತಾರೆ, ಭ್ರಷ್ಟಾಚಾರ ಅತಿ ದೊಡ್ಡ ತುಡುಗ್ತನ ಅದು. ನೋಡ್ರಿ, ಅವರು ಟ್ಯಾಕ್ಸನ್ನು ತುಂಬಂಗಿಲ್ಲ ಈ ದೇಶಕ್ಕೆ. ಈ ದೇಶದ ಕರೆಂಟ್ ಬಳಸ್ತಾರ, ನೀರು ಬಳಸ್ತಾರ, ರೋಡ್ ಬಳಸ್ತಾರ, ಈ ದೇಶದ ಎಲ್ಲಾ ರೀತಿಯ ಸರ್ಕಾರಿ ಸೌಲಭ್ಯಗಳನ್ನು ಬಳಸ್ತಾರ. ಇಷ್ಟೆಲ್ಲ ಬಳಸಿ ಈ ದೇಶಕ್ಕೆ ಟ್ಯಾಕ್ಸ್ ತುಂಬಂಗಿಲ್ಲಲ್ಲ. ಅಂತಹ ಕಾರ್ಖಾನೆಗಳು, ಕಂಪನಿಗಳ ಮಾಲೀಕರೇನದಾರಲ್ಲ, ಅವ್ರು ಅತಿ ದೊಡ್ಡ ತುಡುಗರವ್ರು. ಅವ್ರೇನು ಮಾಡ್ತಾರ? ಎಲೆಕ್ಷನ್ ಬತ್ತಂದ್ರ ಅವ್ರಿಗೆ ಫಂಡ್ ಮಾಡ್ತಾರೆ ಅವರು, MLAಗಳಿಗೆ MP ಗಳಿಗೆ. ನೀವು ಆರಿಸಿ ಬಂದ ಬಳಕ ನಮ್ಮನ್ನು ಬಚಾವ್ ಮಾಡ್ರಿ ಅಂತ ತಿಳ್ಕೊಂಡು. ಅದಕ್ಕೆ ಕಳತನ ಅಂದ್ರೆ ಇಟ್ಟ ತಿಲ್ಲದ. ನಮ್ಮ ದೇಶ 75 ವರ್ಷದಲ್ಲಿ ವಿಶ್ವಗುರು ಆಗ್ತಿತ್ತು. ಇಟ್ಟು ಹಿಂದೆ ಸರಿಲ್ಲ. ಕಾರಣ ಏನಪ್ಪ? ಹಳ್ಳಿಗಳಲ್ಲಿ ಇನ್ನೂ ಸಂಪೂರ್ಣವಾಗಿ ಟಾಯ್ಲೆಟ್ಸ್ ಇಲ್ಲ, ಇನ್ನೂ ಸರಿಯಾಗಿ ಶಾಲೆಗಳಿಲ್ಲ, ಆಸ್ಪತ್ರೆಗಳಿಲ್ಲ, ಇನ್ನೂ ಸರಿಯಾಗಿ ಕೆನಾಲ್ ಬಂದಿಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, 24 ಅವರ್ಸ್ ಕರೆಂಟ್ ಇಲ್ಲ. ಇಷ್ಟೆಲ್ಲ ಸೌಲಭ್ಯಗಳಿಂದ ವಂಚಿತ ಆಗಲಕ್ಕೆ ಕಾರಣ ಏನದ? ನಮ್ಮ ದೇಶದ ವಾರ್ಷಿಕ ಬಜೆಟ್ 50 ಲಕ್ಷ ಕೋಟಿ ರೂಪಾಯಿ ಅದ. ಎಷ್ಟೈತಿ? 50 ಲಕ್ಷ ಕೋಟಿ ರೂಪಾಯಿ ಭಾರತ ದೇಶದ ಒಟ್ಟು ವಾರ್ಷಿಕ ಟ್ಯಾಕ್ಸ್ ಕಲೆಕ್ಷನ್ ಆಗ್ತೈತಿ. ಅಷ್ಟು ನಮ್ಮ ಬಜೆಟ್ ಅದ. ಇಟ್ಟೆಲ್ಲ ಒಂದು ವೇಳೆ ದೇಶಕ್ಕಾಗಿನ ಖರ್ಚಾಗಿತ್ತಂದ್ರೆ 75 ವರ್ಷದೊಳಗ ಇಲ್ಲಿ ತನಕ ಇಡೀ ಜಗತ್ತನ್ನು ನಾವು ಆಳ್ತಿದ್ದೀವಿ. ಅಷ್ಟು ದೊಡ್ಡ ದೇಶ ನಮ್ಮದದ. ಆದ್ರೆ ಈ ಕಳ್ಳರಿಂದಾಗಿ, ಭ್ರಷ್ಟಾಚಾರ ಮಾಡುವಂಥವರಿಂದಾಗಿ ನಮ್ಮ ದೇಶ ಹಿಂದೆ ಬಂದೈತಿ. ಕಳಬೇಡ ಅನ್ನೋ ಮಾತಿನಲ್ಲಿ ಎಷ್ಟು ತಾಕತ್ತೈತಿ ನೋಡ್ರಿ. ಬಸವಣ್ಣವ್ರು ಅವಾಗ ಹೇಳ್ಯಾರ, ಬರೇ ನಮಗಟ್ಟ ಹೇಳಿಲ್ಲ, ರಾಜನೇತಾರರಿಗೂ ಹೇಳ್ಯಾರ, ಟ್ಯಾಕ್ಸ್ ತುಂಬವರಿಗೆ ಹೇಳ್ಯಾರ, ಆ ಬಳಿಕ ಪ್ರಜೆಗಳಿಗೆ ಹೇಳ್ಯಾರ, ಈ ರಾಜ್ಯವನ್ನು ಆಳುವಂಥವ್ರಿಗೆ ಹೇಳ್ಯಾರ, ಸಣ್ಣ ಮಕ್ಕಳಿಗೆ ಹೇಳ್ಯಾರ, ಶಿಕ್ಷಕರಿಗೆ ಹೇಳ್ಯಾರ. ಇವರಿಗೆ ಮಾತು ಅನ್ವಯಿಸುವುದಿಲ್ಲ ಅಂತಿಲ್ಲ, ಎಲ್ಲರಿಗೂ ಕೂಡ ಅನ್ವಯಿಸ್ತದ. ಹೀಗಾಗಿ ನಾವೆಲ್ಲರೂ ಏನಾಗೋಣ? ಪ್ರಾಮಾಣಿಕವಾಗಿರೋಣ, ಬೆವರು ಸುರಿಸಿ ದುಡಿಯೋಣ, 4 ಮಂದಿಗೆ ಉಣಿಸಿ ಆರಾಮವಾಗಿ ಬದುಕೋಣ. ಒಬ್ಬ ಸನ್ಯಾಸಿಗಳ ಕಡೆಗೆ ಒಬ್ಬ ಶ್ರೀಮಂತ ಪಂಚಪಕ್ವಾನ್ನ ಅಡಿಗೆ ತಯಾರು ಮಾಡ್ಕೊಂಡು ಬಂದ. ಸ್ವಾಮೀಜಿ ಅವರೇ, ಇದನ್ನು ತಾವು ತಗೋಬೇಕು, ಪ್ರಸಾದ ಮಾಡಬೇಕು ಅಂತ ಹೇಳಿದ. ಅವ 5 ನಿಮಿಷಕ್ಕೆ ಒಬ್ಬ ಬಡವ ಒಂದು ಪ್ರಯಾಣದೊಳಗೆ ಮೊಸರನ್ನ ಕಲಸ್ಕೊಂಡು ಬಂದ. ಗುರುಗಳ ಮುಂದಿಟ್ಟ ಸಾಷ್ಟಾಂಗ ನಮಸ್ಕಾರ ಮಾಡಿ, ಪೂಜ್ಯರೇ, ತಾವು
ನಂದು ಒಂದು ತುತ್ತು ತಗೊಂಡ್ರೆ ನನ್ನ ಜನ್ಮನೇ ಸಾರ್ಥಕ ಆಗ್ತದೆ, ಇದನ್ನು ತಾವು ಸ್ವೀಕಾರ ಮಾಡಬೇಕು ಅಂತ ಹೇಳಿ ವಾದ. ಅವಾಗ ಆ ಸನ್ಯಾಸಿಗಳು ಗುರುಗಳು ಶ್ರೀಮಂತ ಕೊಟ್ಟಂತ ಪಂಚ ಪಕ್ವಾನ್ನವನ್ನ ನೋಡ್ಲಿಲ್ಲ, ಮುಟ್ಲಿಲ್ಲ, ಒಂದು ತುತ್ತು ತಿನ್ಲಿಲ್ಲ. ಬಡವೇನ ಪ್ರಯಾಣದೊಳಗೆ ಮೊಸರನ್ನ ಕಲಿಸ್ತಂದು ಇಟ್ಟಿದ್ದಲ್ಲ, ಅದನ್ನೇ ಹೊಟ್ಟೆ ತುಂಬ ಉಂಡ್ರು. ಶಿವಯೋಗಿನಃ ಸಂತೃಪ್ತಃ ಸಂತೃಪ್ತೋ ಭವತಿ ಶಂಕರಃ ತತ್ತೃಪ್ತ್ಯ ತನ್ಮಯಂ ತೃಪ್ತ್ವಾ ತೃಪ್ತಿಮೇತಿ ಚರಾಚರಂ. ಒಬ್ಬ ಶಿವಯೋಗಿ ತೃಪ್ತಾದ ಅಂದ್ರೆ ಸಾಕ್ಷಾತ್ ಪರಮಾತ್ಮ ತೃಪ್ತ ಆಗ್ತಾನ. ಪರಮಾತ್ಮ ತೃಪ್ತ ಆದ್ರೆ ಇಡೀ ಜಗತ್ತು ತೃಪ್ತ ಆಗ್ತದ. ಅದಕ್ಕೆ ಆ ಬಡವನಿಗೆ ಸನ್ಯಾಸಿಗಳ ಆಶೀರ್ವಾದ ಮಾಡ್ರು, ನಿನ್ನ ಮನೆಯಲ್ಲಿ ಎಂದಿಗೂ ಕೂಡ ಲಕ್ಷ್ಮೀ ನಿವಾಸ ಆಗಲಿ, ನಿನ್ನ ಮನೆಯಲ್ಲಿ ವಿದ್ಯಾ ನಿವಾಸ ಆಗಲಿ, ಸಮಸ್ತ ಶಕ್ತಿಗಳೆಲ್ಲ ನಿನ್ನಲ್ಲಿ ನೆಲೆಸಲಿ ಅಂತ ಹರ್ಷಿದ್ರು. ಅದನ್ನ ಯಾಕೆ ಊಟ ಮಾಡಲಿಲ್ಲ, ಇದನ್ನ ಯಾಕೆ ಊಟ ಮಾಡ್ರು? ಅವ ವ್ಯಾಪಾರಿ ತಕ್ಕಡಿಗೆ ಕೆಳಗ ಕಲ್ಲು ಹಚ್ಚಿ ಕಿಶಿಂದ ತೂಕ ಮಾಡ್ತಿದ್ದವ. ದಿನ ತುಡುಗು ಮಾಡಿ ತಂದು ಇಲ್ಲಿ ಇಟ್ಟಿದ್ದ ಪಂಚಪಕ್ವಾನ ಉಣ್ರಿ, ನೀವು ನಮ್ಮದು ಒಟ್ಟು ಪಾಪ ಉಣ್ರಿ, ನಮಗೆ ಆಶೀರ್ವಾದ ಮಾಡ್ರಿ. ಅವರು ಸನ್ಯಾಸಿಗಳಂದ್ರು, ನೋಡಪ್ಪ ಅದು ಅಲ್ಲ ಧರ್ಮ, ಇವತ್ತ ಅಂಬ್ಲಿ ಕೊಟ್ಟಾನಂದ್ರು ಬೆವರು ಸುರಿಸಿ ದುಡಿದು ಕೊಟ್ಟಿದ್ದ ಅಂದ್ರೆ ಅದುವೇ ಧರ್ಮಾಮೃತ, ನಿಜವಾದ ಅಮೃತ, ಪಂಚಾಮೃತ. ತುಡುಗು ಮಾಡ್ತಾನಂದ್ರೆ ಏನು ಮಾಡೋದೈತೆ ಅದನ್ನ ತಗೊಂಡು. ಆದ್ದರಿಂದ ನಾವೆಲ್ಲರೂ ಪ್ರಾಮಾಣಿಕವಾಗಿರೋಣ. ಜವಾಬ್ದಾರಿ ಮತ್ತು ನಿಮ್ಮ ಮೇಲೆ ಹೆಚ್ಚೈತಿ. ದಾನಮ್ಮ ದೇವಿ ಇನ್ನೊಬ್ಬರದ ತಂದು ನೀಡಿಲ್ಲ, ಸ್ವತಃ ದುಡಿದು ಗಳಿಸಿ ಅದನ್ನು ದಾನ ಮಾಡ್ಯಾರ. ನೀವು ಎಷ್ಟು ದಾನ ಮಾಡ್ತೀರಿ ನೋಡುನು. ಯಾರಿಗೆ ನಿಮ್ಮ ಊರು ಬೆಳೆ ಸಲುವಾಗಿ ದಾನ ಮಾಡ್ಬೇಕು. ಈ ದಾನಮ್ಮ ದೇವಿ ದೇವಸ್ಥಾನ ಬೆಳೆಯುವ ಸಲುವಾಗಿ ಈಗ ನೋಡ್ರಿ, ಇಲ್ಲಿ ಎಲ್ಲ ದೇವಸ್ಥಾನ ಕಮಿಟಿ ಅವರು ಹಿರಿಯರು ಎಲ್ಲರೂ ಕೊಡ್ಕೊಂಡು ದೊಡ್ಡ ದೊಡ್ಡ ಮೂರ್ತಿಗಳನ್ನು ತಂದು ಪ್ರಾಣ ಪ್ರತಿಷ್ಠಾಪನ ಮಾಡಿ ಗುಡಿಗಳನ್ನು ಕಟ್ಟಿ ಕಳಸ ಇಟ್ರು. ನೀವು ಎಟ್ಟೆಟ್ಟು ಕೊಟ್ರೆ ಅತ್ತ ಕೈ ತುಂಬ ಕೊಡ್ಬೇಕಲ್ಲ. ದೇವ್ರು ಕೊಡುದಂದ್ರೆ ಅಟ್ಟಾವು. ದೇವ್ರ ನೈವೇದ್ಯಕ್ಕತ್ತು ಇಲಿ ಕಿವ್ಯಾಂಗ ಹೋಳಿಗೆ ಮಾಡಿರ್ತಿರ್ಲ, ನೈವೇದ್ಯಕ್ಕೆ ಇಟ್ಟ ಜಾಡಿಸ್ರು ಒಟ್ಟ ಹೊರಣ ಬರಂಗಿಲ್ಲ ಅದ್ರಾಗ. ಅವ್ ಪೂಜಾರಿ ಸಂಜೆ ತಕ ಉಂಡ್ರು ಒಟ್ಟ ಅದ್ರಾಗ ಏನಿಲ್ಲ, ಹೂರ್ಣನೂ ಇಲ್ಲ, ಬೆಲ್ಲನೂ ಇಲ್ಲ. ದೇವ್ರು ಕುಡುದಂದ್ರ ಸೌಕಳಿ ದುಡ್ಡ, ನಡಿಲಾರ್ದ ನೋಟ, ಹರಿದದ್ದು, ಅಂಗಡ್ಯಾಗ ನಡಿಲಾರ್ದು ಎಲ್ಲ ತಂದು ಹುಂಡ್ಯಾಗ ಹಾಕ್ತಾರೆ. ಅವು ಹುಂಡ್ಯವ್ರು ಎಣಿಸ್ತಾರೆ, ಚಲೋ ನೋಟನೇ ಇಲ್ಲಲ್ರಿ ಇದ್ರಾಗ. ಎಣ್ಣೆಯಾಗ ತೋದದ್ದು, ಬಣ್ಣ ಹತ್ತಿದ್ದು, ಅವು 500,000 ಬ್ಯಾನ್ ಆದವಲ್ಲ, ಅವು ತಂದು ಹಾಕಿರ್ತಾರೆ ಹುಂಡ್ಯಾಗ. ಎಣಸ್ಗಳು ಅವರ ಆ ಕಡೆ ಅಂತೇಳಿ. ಅದಕ್ಕೆ ದೇವರಿಗೆ ಕೊಡುವ ಮುಂದೆ ಯಾವ ಉದಾರವಾಗಿ ಕೊಡ್ತಾನಲ್ಲ, ನೀ 2 ಕೈಲಿ ಕೊಡು, ಅವ 1000 ಕೈದಿಂದ ನಿನ್ನ ಮನ್ಯಾಗ ಸುರುತ್ತಾನ ದೇವರು. ಹರನೀವ ಕಾಲಕ್ಕೆ ಸಿರಿಯು ಬೆನ್ನಲ್ಲಿ ಬರ್ಕು, ಹರಿದು ಹೆದ್ದೊರೆಯು ಕೆರೆ ತುಂಬಿದಂತಯ್ಯ. ಪರಮ ನಿರಂಜನನ ಮರೆದ ಕಾಲಕ್ಕೆ ತುಂಬಿದ ಹರವಿಯ ಕಲ್ಲಕೊಂಡಂತೆ ಕೂಡಲ ಸಂಗಮ ದೇವ. ದೇವ್ರು ಕುಡ್ಲಾಕ ನಿತ್ತ ಅಂದ್ರೆ ಬೆಳಕಿಂಡಿಲೆ ಸುರುತಾನಂತ ಹೇಳ್ತಾರೆ, ಗೊತ್ತೈತಲ್ಲ ಹಳ್ಳ್ಯಾಗ. ಹಿಂದಿನ ಅಜ್ಜ ಅಜ್ಜಿಗಳು ಹೇಳ್ತಿದ್ರ, ಅವು ತುಸು ಕಲಿತ ಬರೀ ಧಾರಾವಾಹಿ ಮಾತ ಕಲಿಬೇಡ್ರಿ. ದೇವ್ರು ಕುಡ್ಲಾಕ ನಿತ್ತ ಅಂದ್ರೆ ಬೆಳಕಿಂಡಿಲೆ ಸುರುತಾನಂತ. ಅಂದ್ರೆ ನಾವು ಪ್ರಾಮಾಣಿಕವಾಗಿ ದೇವಸ್ಥಾನಕ್ಕೆ ದಾನ ಧರ್ಮ ಮಾಡಿದೀವಿ ಅಂದ್ರೆ ದೇವರು ನಮ್ಮ ಮನೆ ತುಂಬಂಗ ಆಶೀರ್ವಾದ ಮಾಡ್ತಾನ. ಎಂದಿಗೂ ಬರಗಾಲ ಬರಲಾರ್ದಂಗ ಆಶೀರ್ವಾದ ಮಾಡ್ತಾನ. ಹಂಗ ದಾನಮ್ಮ ದೇವಿ ಜಗತ್ತಿಗೆಲ್ಲ ಕೊಟ್ಟಾಳಂದ ಬಳಿಕ ಉಮರಾಣಿ ಅವತರಣ ಕ್ಷೇತ್ರ ಅದ. ಇದು ನಿಜಕ್ಕೂ ಬಹಳ ಬೆಳೀತದ. ಈಗ ಊರು ಒಂದಾಗಿ ಎಲ್ಲರೂ ಕೂಡಿ ನಾಳೆ ತುಂಬಬೇಕಿದ ಜಾಗ. ಮತ್ತು ಕುಡುಕರು ಸಾಯೋದ್ರಾಗ 10 ಮಂದಿ ಕುಡುಕರನ್ನ ಮಾಡಿ ಸಾಯ್ತಾರತ್ತವ್ರು. ನೀವು ಒಂದು 4 ಮಂದಿ ತಯಾರು ಮಾಡಕ್ ಆಗಂಗಿಲ್ಲ. 4 ಮಂದಿ ಕೇಳವ್ರನ್ನ ತಯಾರು ಮಾಡ್ರಿ, ಏನಾಗೋದೈತಿ? ಸೇದವ ತಾ ದೇಹ ಬಿಡೋದ್ರೊಳಗಾಗಿ ತನ್ನ ಮಕ್ಕಳಿಗೆ ಸೇದ್ಲಕ್ಕ ಕಲಿಸೇ ಸಾಯ್ತಾನವ. ಹಚ್ಕೊಂಬತ್ತವ, ಬ್ರಿಸ್ಟಲ್ ಹಚ್ಕೊಂಬ, ಸಿಗರೇಟ್ ಹಚ್ಕೊಂಬ, ಗಣೇಶ್ ಬಿಡಿ ಹಚ್ಕೊಂಬ, ಕಲಿಸೇ ಸಾಯ್ತಾನವ.
ಇವು ಹಚ್ಕೊಂಡು ಬರ್ಲಾಕ ಕಳ್ಸಾನ ಅಂತ ತಿಳ್ಕೊಂಡು ನಾವು ಬರೋದ್ರಾಗ ಒಂದೆರಡು ಜುಲುಕಿ ಸೇದ್ಕೋತ ಮಗ ಬರ್ತಾನ. ಇಟ್ಟೆಲ್ಲ ಅವರು ಮಾಡಾಗ ದಾನಮ್ಮ ದೇವಿ ಗುಡಿಗೆ ಬಂದ ನಾವು ನಾಲ್ಕು ಮಂದಿನರೇ ಭಕ್ತರನ್ನ ಕರ್ಕೊಂಡು ಬರಲಿಲ್ಲ ಅಂದ್ರೆ ನಮ್ಮ ಜೀವನ ಯಾವ್ದ್ರ ಜೀವನ ಅದ? ಒಳ್ಳೆಯದ ಕಲಿಸುವುದೇ, ಒಳ್ಳೆಯದನ್ನ ಮಾಡುವುದೇ ನಿಜವಾದ ಧರ್ಮ. ಆದ್ದರಿಂದ ನಾಳೆ ಬರೋ ಮುಂದೆ ಒಟ್ಟ ಓಣ್ಯಾಗೆಲ್ಲ ಜಾಡಿಸಿ ಕರ್ಕೊಂಬರ್ರಿ ಎಲ್ಲ ಮಂದಿಗೆ. ಇನ್ನು ಒಟ್ಟ 3 ದಿನ ಆಯ್ತು, 4ನೇ ದಿವಸ ಇಲ್ಲ. ನಾವು ಆ ಕಡೆ ನೀವು ಈ ಕಡೆ, ಮತ್ತೆ ನಿಮ್ಮ ಪ್ರಪಂಚ ಮತ್ತೆ ಮುಂದಿನ ವರ್ಷ ತಕ ಭೇಟಿ ಆಗಂಗಿಲ್ಲ. ಈಗ ಟೇನು ಮಂದಿ ಹೊರಗೆ ಬಂದಿರ್ತೈತಿ ಒಮ್ಮೆ ಹೋಗಿ ಗೂಡ್ನ್ಯಾಗ ಸೇರ್ತಂದ್ರೆ ಮುಗಿದ ಹೊತ್ತು ಮತ್ತೆ ಪ್ರಪಂಚದ ಮುಂದಿನ ವರ್ಷ ಹೊರಗೆ ಬರ್ತೀರಿ ನೀವು. ಅದಕ್ಕೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಎಷ್ಟು ಸಾಧ್ಯವೋ ಅಷ್ಟು ದಾನ ಧರ್ಮವನ್ನು ಮಾಡಬೇಕು. ಎಲ್ಲರೂ ಕುಡ್ಕೊಂಡು ದಾನಮ್ಮ ದೇವಿಯ ಕೃಪೆಗೆ ಪಾತ್ರರಾಗೋಣ ಅಂಥೇಳಿ 2 ನುಡಿಗಳು ದಾನಮ್ಮ ತಾಯಿಯ ದೇವಿ ಚರಣಗಳಿಗೆ ಸಮರ್ಪಿತ.